ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅತ್ತೆ ಸೊಸೆಯರ ಜಗಳ ಎಲ್ಲಿವರೆಗೂ ಹೋಗುತ್ತೆ? ಒಂದೇ ಮನೆಯಲ್ಲಿರುವಂತಹ ಒಂದು ಒಲೆನ ಎರಡು ಮಾಡಿ ಮನೆ ಮನಸ್ಸು ಎರಡನ್ನೂ ಬೇರೆ ಮಾಡಿಬಿಡುತ್ತೆ ಅಂತ ಅನ್ಕೊಳ್ತೀವಲ್ವಾ? ಬರೀ ಇವರಷ್ಟೇ ಇಲ್ಲ, ಸಮಾಜದಲ್ಲಿ ಅತ್ತೆ ಸೊಸೆ ಇಬ್ಬರು ಒಟ್ಟಿಗೆ ಹೊಂದಾಣಿಕೆಯಿಂದ ಮನೇಲಿರುವಂಥ ಒಂದೇ ಒಲೆ ಮೇಲೆ ಹೊಂದಾಣಿಕೆಯಿಂದ ಅಡುಗೆ ಮಾಡಿ ಮನೆ ಮಂದಿಗೆ ಅಡುಗೆ ಜೊತೆಗೆ ಪ್ರೀತಿನೂ ಹಂಚ್ತಾ ಸಂಸಾರನ ಸಾಗಿಸುವಂಥ ಅಂಥ ಒಂದು ಒಳ್ಳೆ ಸಂಬಂಧನ ಬೆಳೆಸ್ಕೊಂಡಿರುವಂಥ ಅತ್ತೆ ಸೊಸೆನೂ ಇದ್ದಾರೆ. ಆ ಅಂಥ ಒಂದು ಸಂಬಂಧ ಎಲ್ಲರ ಮನೆಯಲ್ಲೂ ಇರಬೇಕು, ಆ ಮೂಲಕ ಪ್ರತಿಯೊಬ್ಬರ ಮನೆಯಲ್ಲೂ ಸಂತೋಷ ಇರಬೇಕು, ಕುಟುಂಬ ಸುಖಮಯವಾಗಿರಬೇಕು ಅನ್ನುವಂಥದ್ದೇ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಉದ್ದೇಶ. ಸೊ ಈ ಒಂದು ಉದ್ದೇಶದೊಂದಿಗೆ, ಒಂದು ಹುರುಪಿನೊಂದಿಗೆ ನಮ್ಮ ಇಡೀ ತಂಡ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮನ ಆರಂಭ ಮಾಡಿತು. ಮೊದಲನೇ ಸಂಚಿಕೆಯಿಂದ ಸತತವಾಗಿ 24 ಸಂಚಿಕೆಗಳನ್ನು ಇದುವರೆಗೂ ತಮಗೆ ಬಿತ್ತರಿಸಿದೆ. ಇದುವರೆಗೂ ನೀವು ನೀಡಿದಂತಹ ಪ್ರೋತ್ಸಾಹ, ಬೆಂಬಲ ಮತ್ತು ಪ್ರತಿಕ್ರಿಯೆ ತುಂಬ ಖುಷಿ ಕೊಟ್ಟಿದೆ ನಮ್ಮೆಲ್ಲ ತಂಡಕ್ಕೂ ಮತ್ತು ದೂರದರ್ಶನ ಚಂದನ ವಾಹಿನಿಗೆ ಅಂತ ಹೇಳ್ಬೋದು. ಇನ್ನೂ ಒಂದು ವಿಷಯ, ಪ್ರತಿ ಸಂಚಿಕೆ ಆದ ಮೇಲೂ ಕೂಡ ನಿಮ್ಮ ಅನಿಸಿಕೆಗಳನ್ನು ನೀವು ಪತ್ರದ ಮೂಲಕ ಹಾಗೆಯೇ ದೂರವಾಣಿ ಕರೆಗಳ ಮೂಲಕ ತಿಳಿಸಿರುವಂಥದ್ದು ನಮ್ಮ ಮುಂದಿನ ಹೆಜ್ಜೆಗೆ ಮತ್ತಷ್ಟು ಬಲವನ್ನು ಕೊಟ್ಟಿದೆ ಮತ್ತು ಹುರುಪನ್ನು ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ಹುಮ್ಮಸ್ಸಲ್ಲಿ 25ನೇ ಸಂಚಿಕೆ ಒಂದು ಮಹಾ ಸಂಚಿಕೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಈಗ ನಾನು ಬಂದಿರುವಂಥದ್ದು. ಸೊ ಇವತ್ತಿನ ಸಂಚಿಕೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಜೋಶ್ ಜಾಸ್ತಿ ಇರಬೇಕಲ್ಲ, ತೂಕ ಹೆಚ್ಚು ಮಾಡಬೇಕಲ್ವಾ? ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಮುಂದಿನ ದಿನಕ್ಕೂ ಸಾಗಬೇಕು ಅನ್ನೋಂಥ ನಿಟ್ಟಲ್ಲಿ 25ನೇ ಸಂಚಿಕೆ ಮಹಾ ಸಂಚಿಕೆ ಆಗ್ತಾ ಇದೆ. ಸೊ ಬನ್ನಿ ಹೋಗೋಣ. ಹಾಗಾದ್ರೆ ಯಾರಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ತೀನಿ. ಸೊ ಮೊದಲು ಹಿಂಗೆ ಸಾಕ್ತೀನಿ, ನೆಕ್ಸ್ಟ್ ಪರಿಚಯ ಮಾಡ್ತೀನಿ. ನಾನು ಹೇಳ್ದಂತೆ ಈಗ ನಾನು ಬಂದು ನಿಂತಿರುವಂಥದ್ದು ಇಡೀ ಕುಟುಂಬ ಕಲಾ ಸೇವೆಗೆ ಮುಡಿಪಾಗಿರುವಂತಹ ಕುಟುಂಬದ ಒಂದು ಕಲಾ ಕುಟುಂಬದ ಮನೆ ಬಾಗಿಲ ಮುಂದೆ. ಖ್ಯಾತ ನಟಿ, ರಂಗಭೂಮಿ ಕಲಾವಿದೆ, ಸಿನಿಮಾ ಧಾರಾವಾಹಿಗಳ ಮೂಲಕ ಈಗಲೂ ಕೂಡ ನಮ್ಮನ್ನು ರಂಜಿಸ್ತಿದ್ದಾರೆ. ಜೊತೆಗೆ ಇಡೀ ಕುಟುಂಬ ಕೂಡ ಎಸ್ ಹೌದಪ್ಪ, ಒಂದು ಕಲಾ ಸೇವೆ ಅಂದರೆ ಹೀಗಿರಬೇಕು ಅನ್ನೋಂಥ ಮಾತಿಗೆ ಹೆಸರಾದಂಥ ಕುಟುಂಬ ಶ್ರೀಮತಿ ಗಿರಿಜಾ ಲೋಕೇಶ್ ಅವರು, ಹಾಗೆಯೇ ಅವರ ಸೊಸೆ ಶ್ರೀಮತಿ ಗ್ರೀಷ್ಮಾ ಸೃಜನ್ ಲೋಕೇಶ್ ಅವರು. ಸೊ ಇವರ ಒಂದು ಸ್ಪೆಷಲ್ ಎಪಿಸೋಡ್ ಇವತ್ತಾಗ್ತಾ ಇದೆ. ಸೊ ಮಾತುಕತೆ ಜೊತೆಗೆ ಒಂದಷ್ಟು ತಮಾಷೆ, ಇದಕ್ಕಿಂತಲೂ ಮುಖ್ಯವಾಗಿ ಅತ್ತೆ ಸೊಸೆಯರ ಮಧ್ಯೆ ಇರುವಂಥ ಸಂಬಂಧ ಏನು, ಅವ್ರು ಹೇಗೆ ಅವರ ಒಂದು ಇಡೀ ಕುಟುಂಬವನ್ನು ಸುಖಮಯವಾಗಿ ಇಟ್ಕೊಂಡಿದ್ದಾರೆ, ಇದೆಲ್ಲವನ್ನು ಮಾತಾಡ್ತಾ ಹೋಗೋಣ. ಎಸ್, ಇವತ್ತಿನ ಸ್ಮಾರ್ಟ್ ಸೊಸೆಯಂದಿರು ಸಂಚಿಕೆ ಬಿಂದಾಸ್ ಆಗಿರುತ್ತೆ, ಬಹಳ ತೂಕವಾಗಿರುತ್ತೆ ಅಂತಾನೆ ಹೇಳಬಲ್ಲೆ. ಬನ್ನಿ ಇವಾಗ ನಾವು ಬೆಲ್ ಮಾಡೋಣ, ಅವ್ರನ್ನ ಕರೆಯೋಣ. ಸೊ ಬೆಲ್ ಎಲ್ಲೂ ಕಾಣಿಸ್ತಾ ಇಲ್ಲ, ಐ ಥಿಂಕ್ ಇದೇ ಇರಬೇಕು. ಮೇಡಮ್ ನಮಸ್ಕಾರ. ನಮಸ್ಕಾರ ಮ್ಯಾಮ್, ಹೇಗಿದ್ದೀರಾ? ಸೂಪರ್, ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ಶುರು ಮಾಡೋಣ. ಥ್ಯಾಂಕ್ ಯು ಮ್ಯಾಮ್. ಬನ್ನಿ. ಇವತ್ತು ಸಿಕ್ಕಾಪಟ್ಟೆ ಖುಷಿ ನಮಗೆ ಜಾಸ್ತಿ ಇದೆ ಹೇಳಬೇಕು ಅಂತಂದರೆ. ವೀಕ್ಷಕರೇ, ಏನೇ ಹೇಳಿ, ಕಲಾವಿದ್ರ ಮನೆಗೆ ಬರೋದೇ ಒಂಥರ ಖುಷಿ ಇರುತ್ತಪ್ಪ. ಅದರಲ್ಲೂ ಕಲಾವಿದ್ರ ಮಧ್ಯೆ ಕೂತ್ಕೊಂಡು ಸ್ಮಾರ್ಟ್ ಸೊಸೆಯಂದಿರು ಸಂಚಿಕೆ, ಅದರಲ್ಲೂ 25ನೇ ಸಂಚಿಕೆ ಮಹಾ ಸಂಭ್ರಮದ ಆ ಮಜನೇ ಬೇರೆ. ಸೊ ನಮ್ಮ ಅತಿಥಿಗಳನ್ನು ಕೂಡ ನಾವು ವೆಲ್ಕಮ್ ಮಾಡೋಣ. ಗಿರಿಜಮ್ಮ ಅವರು, ನಮ್ಮ ಪ್ರೀತಿಯ ಗಿರಿಜಾ ಲೋಕೇಶ್ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಹಾಗೆ ಅವರ ಮುದ್ದಿನ ಸೊಸೆ ಗ್ರೀಷ್ಮಾ ಅವರು, ನಮಸ್ಕಾರ ಮೇಡಮ್, ತಮಗೂ ಸ್ವಾಗತ. ನಮಸ್ಕಾರ. ಸೊ ಮೊದಲನೇದಾಗಿ ಬಹಳ ಖುಷಿ ಇದೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಾ ಇರುವಂಥದ್ದು. ಹಾಗಾಗಿ ಇವತ್ತಿನ ಮಾತುಕತೆ ಜೋರಾಗಿರ್ಬೇಕು. ಹೇಗಿದೆ ನಮ್ಮ ವೇಷಭೂಷಣಗಳೆಲ್ಲ? 25ನೇ ಸಂಚಿಕೆ ಸ್ವಲ್ಪ ಚೆನ್ನಾಗಿ ರೆಡಿ ಹಾಕೊಂಡು ಬಂದಿದ್ದೀವಿ. ಹೇಗೆ ಅನಿಸ್ತಾ ಇದೆ? ಇದೇ ನಿಮ್ಮ ಉತ್ಸಾಹ ನೋಡಿ. ನಮಗೆ ಇದುವರೆಗೂ ಕೂಡ ನಾವು ಪ್ರತಿಯೊಬ್ಬರಿಗೂ ಕೂಡ ಹುಮ್ಮಸ್ ಕೊಡುವಂಥದ್ದು ಅದೇ ವಿಷಯ ಮೇಡಮ್. ನಿಜವಾಗ್ಲೂ ಉತ್ಪ್ರೇಕ್ಷೆ ಅಲ್ಲ ಮ್ಯಾಮ್. ಗಿರಿಜಾ ಲೋಕೇಶ್ ಅವರು ಅಥವಾ ಕುಟುಂಬ ಅಂತಂದ್ರೆ ನಮಗೆ ಸುಬ್ಬಯ್ಯ ನಾಯ್ಡು ಅವರಿಂದಲೂ ಕೂಡ ಆ ಕೊಡುಗೆ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನಮ್ಮ ಸ್ಮಾರ್ಟ್ ಸೊಸೆಯಂದಿರ ಒಂದು ಕಾರ್ಯಕ್ರಮದ ಒಂದು ರೀತಿ ನೋಡೋದಾದ್ರೆ, ನಿಮ್ಮ ಪರಿಚಯ ಅಂತಂದ್ರೆ ಒಂದು ವೈವಾಹಿಕ ಜೀವನ ಅಥವಾ ಲೋಕೇಶ್ ಸರ್ ಒಟ್ಟಿಗೆ ಆರಂಭವಾದಂಥ ಆ ದಿನಗಳು, ಸೊ ಆ ಮೂಲಕ ನಿಮ್ಮ ಪರಿಚಯನ ತಿಳಿಸ್ಕೊಡ್ಬೋದಾ? ಎಲ್ಲರೂ ಗೊತ್ತಿದೆ, ನಮ್ಮ ಪ್ರೇಕ್ಷಕ ಮಹಾಶಯರಿಗೆ ನನ್ನ ವಿಷಯ ಎಲ್ಲರೂ ಗೊತ್ತಿದೆ. ನಾವು ನಾಟಕದಲ್ಲಿ ಪಾತ್ರ ಮಾಡ್ತಾ ಇರ್ಬೇಕಾದ್ರೆ ನಾವು ಒಬ್ಬರನ್ನೊಬ್ರು ಇಷ್ಟಪಟ್ಟು ಏಕ್ದಮ್ ಲೋಕೇಶ್ ಅವರು ಮದುವೆ ಆಗೋಣ ಅಂತ ಅಂತಂದ್ರು. ಅಯ್ಯೋ ಮದುವೆನಾ? ಅಯ್ಯೋ ಇಲ್ಲ, ನಾನು ತುಂಬ ಸಾಧನೆ ಮಾಡಬೇಕು ಹಾಗೆ ಹೀಗೆ ಅಂತ ನಾನು ಲೋಕೇಶ್ ಅವ್ರು ಕೇಳಿದ್ರು. ಏನು ಸಾಧನೆ ಮಾಡಬೇಕು ಅಂದರೆ ನಾನು ನ್ಯಾಷನಲ್ ಅವಾರ್ಡ್ ತಗೋಬೇಕು ಅಂತ. ನಾನು ಹಳ್ಳಿಗಳಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಒಂದು ಈ ಗಣೇಶ ಉತ್ಸವ ಮತ್ತೆ ರಾಜ್ಯೋತ್ಸವ ಬಂತು ಅಂದರೆ ನಮಗೆ ಸುಗ್ಗಿ 30 ದಿನನೂ, ಆ ತಿಂಗಳ ನವೆಂಬರ್ ತಿಂಗಳ 30 ದಿನನೂ ನಾವು
ಪ್ರೋಗ್ರಾಮ್ ಇರ್ತಾಯಿತ್ತು ನಮಗೆ, ನಾಟಕಗಳು, ನೃತ್ಯ ಆ ಥರದ್ದಿಲ್ಲ. ಸೊ ಈ ಥರ ಮಾಡೋರು ನ್ಯಾಷನಲ್ ಅವಾರ್ಡ್ ಏನಪ್ಪ ಇದು ಹುಚ್ಚಕ್ಕೆ, ಆಯ್ತು ಕಡೆ ನಿಂಗೆ 2 ವರ್ಷ ನಿಂಗೆ ಟೈಮ್ ಕೊಡ್ತೀನಿ, ಅದು ಮಾಡು ಅಂತ, ಏನು ಮಾಡ್ತೀಯ ಮಾಡು ಅಂತ ಅಂದರು. ಆಮೇಲೆ ನ್ಯಾಷನಲ್ ಅವಾರ್ಡ್ ಬರಲಿಲ್ಲ ಅಂದರೆ ಮದುವೆನೇ ಆಗಲ್ವಾ ಅಂತ, ಅದು ಗೊತ್ತಿಲ್ಲ, ಆದರೆ ಅದು ತೊಗೋಬೇಕಂತ ನನಗೆ ಆಸೆ. ಹಾಗಾದ್ರೆ ನಿಮಗೂ ಮನಸ್ಸಿತ್ತು ಏನು ಅಲ್ಲ ಸರ್ ಕಡೆಗೆ ಒಂಚೂರು ಒಲವು? ಇಲ್ಲ ಇಲ್ಲ ಇಲ್ಲ, ನನ್ನ ಧ್ಯೇಯ, ನನ್ನ ಉದ್ದೇಶ ಈಡೇರಬೇಕು ಅನ್ನೋದಷ್ಟೇ ನನ್ನ ಗುರಿಯಾಗಿತ್ತು. ಆಮೇಲೆ ಅದಕ್ಕೆ ನೋಡಿ ದೇವರು ಕೂಡ ನಮ್ಮ ಒಂದು ಗುರಿ ಕರೆಕ್ಟಾಗಿದ್ದರೆ ದೇವರು ಕೂಡ ಸಹಕಾರ ಮಾಡ್ತಾರಂತ. ನನ್ನ ಮೊದಲನೇ ಚಿತ್ರ ಮಾಡಿ ಮಡಿದವರು KM ಶಂಕರಪ್ಪ, ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಅದಿರೋದು, ಬಸವರಾಜ್ ಕಟ್ಟಿಮನಿಯವರು ಬರೆದಿರೋ ಅಂಥದ್ದು. ಅದು ಆ ಚಿತ್ರ ಮಾಡಬೇಕಾದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಈಗಲೂ January 26 ಆಗಲಿ, August 15 ಆಗಲಿ, ಯಾವಾಗಲಾದರೂ ಒಮ್ಮೆ ದೂರದರ್ಶನದಲ್ಲೇ ಅದನ್ನು ರಿಲೇ ಮಾಡ್ತಾ ಇರ್ತಾರೆ. ಅವಾಗ ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಆ ಸ್ವಾತಂತ್ರ್ಯ ಹೋರಾಟ, ಆ ಕಿತ್ತೂರು ಚೆನ್ನಮ್ಮ ಅಲ್ಲೆಲ್ಲ ಶೂಟ್ ಮಾಡಿದ್ದು ಅವರ ಊರಲ್ಲೆಲ್ಲ. ಸೊ ಅದೆಲ್ಲ ನನಗೆ ತುಂಬಾ ಸಾರ್ಥಕ ಜೀವನ ಅಂತ ಅನ್ಸುತ್ತೆ. ನನ್ನ 2ನೇ ಚಿತ್ರ ಅಬ್ಬಚೂರಿನ ಪೋಸ್ಟ್ ಆಫೀಸ್, N. ಲಕ್ಷ್ಮೀನಾರಾಯಣ ಅವರು ನಿರ್ದೇಶನ ಮಾಡಿದಂಥದ್ದು. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಸೊ ಇದರಲ್ಲಿ ಯಾರಿಗೆ ಖುಷಿ ಆಯ್ತಲ್ಲ ಗೊತ್ತಿಲ್ಲ, ಲೋಕೇಶ್ ಫುಲ್ ಖುಷಿ ಆಗಿರುತ್ತೆ. ಅವರೇ ಬಂದು ನನ್ನನ್ನು ಟ್ರೈನ್ ಹಚ್ಚಿ ಕಳಿಸಿದ್ರು, ಡೆಲ್ಲಿಗೆ ಕಳಿಸಿದ್ರು. ಅದು ನನ್ನ ಸಿನಿಮಾಗೆ ಇದು ಬಂದಿದ್ದು, ಅವಾರ್ಡ್ ಬಂದಿತ್ತು. ನನ್ನ ಒಂದು ಇದು ಕನಸು ಮುಗಿಯಿತು. ಸೊ ಸಂಸಾರ ಜೀವನಕ್ಕೆ ಕಾಲಿಟ್ಟೆ. ಆಮೇಲೆ 14 ವರ್ಷ ನಾನು ಮನೆ, ನನ್ನ ಗೃಹಸ್ಥಾಶ್ರಮ ಅಷ್ಟೇ. ಈ ಕಡೆ ತಿರುಗು ನೋಡಿಲ್ಲ ನಾನು ಆಯ್ತಾ. ಹೇಗಿರ್ತೀಯ ಅಂತ ಅಂದ್ಬಿಟ್ಟು ನಮ್ಮ ಗಿರೀಶ್ ಕಾಸರವಳ್ಳಿಯವರ ಹೆಂಡತಿ ವೈಶಾಲಿಯವರು ಮತ್ತೆ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅದೇನು ಮನೇಲಿ ಮಾಡ್ತೀಯ, ಅಲ್ಲೇ ಮಾಡ್ಕೊಂಡೇ ಬಿದ್ದಿರ್ತೀಯ, ಬಾ ಹೊರಗೆ ಬಾ, ನಮ್ದೊಂದು ಪಿಕ್ಚರ್ ಮಾಡಿಬಿಡು ಆಮೇಲೆ ನೋಡು ಅಂತ. ಸೊ ಆ 88ಇಂದ ನಾನು ಮತ್ತೆ ವಾಪಸ್ ಬಂದೆ ಈ ಕಲಾರಂಗಕ್ಕೆ ಬಂದು. ಇದುವರೆಗೂ ಒಂದು 300 ಚಿತ್ರ. ಏನ್ 300 ಚಿತ್ರ? ಒಂದು ಮಸಾಲ ದೋಸೆ ಒಂದು ಕೊಡ್ಬೇಕು ತಿನ್ಕೊಂಡ್ಬಂದ್ಬಿಟ್ಟೆ ಅಷ್ಟೇ. ನಾನು ಸುಲಭವಾಗಿ ಹೇಳ್ತಾ ಇದ್ದೀರಾ, ಬಟ್ 300 ಸಿನಿಮಾಗಳು ತಮಾಷೆ ಇಲ್ಲ. ಬಟ್ ಆ ಕೊಡುಗೆ ನಮಗೆ ಕೊಟ್ಟಿದ್ದೀರಿ ಅಲ್ಲ, ಬಹಳ ಹೆಮ್ಮೆ ಇದೆ ನಮಗೆ ಅದು. ಎಸ್ ಮ್ಯಾಮ್, ಬಹುಶಃ ಇನ್ನಷ್ಟು ವಿಷಯಗಳಿದೆ, ಕೆದಕೋಣ. ಸೊಸೆಯವರ ಪರಿಚಯ ಒಂದಷ್ಟು ತಿಳ್ಕೊಳ್ಳೋಣ. ಗ್ರೀಷ್ಮಾ ಅವರು ಆಬ್ವಿಯಸ್ಲಿ ನಾವು ಒಂದಷ್ಟು ಅಭಿನಯಗಳಲ್ಲೂ ನೋಡಿದ್ದೀವಿ, ಅಂಡ್ ಈಗ ಮುಖ್ಯವಾಗಿ ನೋಡೋದಾದ್ರೆ ನೃತ್ಯಗಾರ್ತಿಯಾಗಿ ಹಲವಾರು ವೇದಿಕೆಗಳಲ್ಲಿ ನಾವು ಕಾಣಿಸ್ಕೊಳ್ತಾ ಇದ್ದೀರಿ. ಬಹುಶಃ ಒಂದು ಕಲಾ ಸೇವೆ ಮತ್ತೊಂದು ವಿಭಾಗದಲ್ಲಿ ನೀವು ನೀಡ್ತಾ ಇದ್ದೀರಿ ಮ್ಯಾಮ್. ಪ್ಲೀಸ್ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ವೈವಾಹಿಕ ಜೀವನದ್ದು, ಬಹುಶಃ ಸೃಜನ್ ಸರ್ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಟಾಕಿಂಗ್ ಸ್ಟಾರ್ ಅನ್ನುವಂಥದ್ದು. ಸೊ ಅವರೊಟ್ಟಿಗೆ ಕಾಲಿಟ್ಟಂತಹ ಸಮಯದಿಂದ ಈ ಒಂದು ಕುಟುಂಬದ ಒಂದು ನಂಟು. ಬಳ್ಳಾರಿನಲ್ಲಿ ಒಂದು ಇವೆಂಟ್ ಮಾಡಿದ್ರೆ ನಮ್ಮ KTVA ಇಂದ. ಸೊ ಹಾಗಾಗಿ ಅದರದ್ದು ಉಸ್ತುವಾರಿ ಎಲ್ಲ ಇವರು ವಹಿಸ್ಕೊಂಡಿದ್ರು ಕೆಲವೊಂದು ಎಲ್ಲನೂ. ಅದೆಲ್ಲ ಪ್ರೋಗ್ರಾಮ್ಸ್ ಬಗ್ಗೆ ಕೋಆರ್ಡಿನೇಟ್ ಮಾಡಬೇಕಾಗಿತ್ತು ಅಂತೆಲ್ಲ. ಸರಿ ಅಂತ ನನ್ನ ಫ್ರೆಂಡ್ ಒಬ್ಬರು, ನೀನು ಸೃಜನ್ನ ಕಾಂಟ್ಯಾಕ್ಟ್ ಮಾಡು, ಈ ಮ್ಯೂಸಿಕ್ಕು ಡ್ಯಾನ್ಸ್ ಎಲ್ಲ ಅವನೇ ನೋಡ್ಕೋತಾ ಇರೋದು ಅಂತ. ಸರಿ ಆಯಿತು ಅಂದ್ಬಿಟ್ಟು ನಂಬರ್ ಕೊಟ್ಟರು. ನಾನು ಫೋನ್ ಮಾಡಿದೆ. ನನಗೆ ಅವಾಗೇನು ಅಷ್ಟು ಪರಿಚಯ ಇರಲಿಲ್ಲ. ಸರಿ ಅಂತ KTVAಗೆ ಬಾ ಅಂತ ಅಂದರು. ಸರಿ ಅಂತ ಅಲ್ಲಿ ಹೋದ್ವಿ. ಅಲ್ಲೆಲ್ಲ ಮೀಟಿಂಗ್ ಎಲ್ಲ ಮಾಡ್ತಾಯಿದ್ವಿ. ಇದು ಯುಗಾದಿ ಹಬ್ಬದ ದಿವಸ. ಆ 1 ವಾರ ಇತ್ತು ಟೈಮು. ಆ 1 ವಾರದಲ್ಲಿ ಬರೀ ನಾವು ಈ ಪ್ರೋಗ್ರಾಮ್ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು, ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ. ಅವ್ರಿಗೆ ಯಾವಾಗ ಏನು ಅನ್ನಿಸ್ತೋ ಗೊತ್ತಿಲ್ಲ. ನನಗಂತೂ ಒಂದು ಸ್ವಲ್ಪನೂ ಆ ಕಡೆ ಒಂದು ಇದೇ ಇರಲಿಲ್ಲ. ಆ ಥಾಟು ಬಂದಿಲ್ಲ. ಸೊ ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ನಾನು ವಾಪಸ್ ಬಂದೆ, ಅವ್ರಿನ್ನೂ ಅಲ್ಲೇ ಇದ್ದಾಗ ನನಗೆ ಫೋನ್ ಮಾಡಿಬಿಟ್ಟು ಬೆಳಗ್ಗೆ ಅದೇ ನಮ್ಮ ಮಾವ ಹೇಗೆ ಹೇಳಿದ್ರು ಹಾಗೆ ಐ ಲವ್ ಯು, ಏನು ಐ ಲವ್ ಯು ಅಂತೆಲ್ಲ ಏನೂ ಹೇಳಲಿಲ್ಲ. ನಿಂಗೆ ಗೊತ್ತಾ ನಾನು ಹಾಫ್ ಬ್ರಾಹ್ಮಿನ್ ಅಂತ ಗೊತ್ತಾ ಅಂದ. ಹಾಂ ಗೊತ್ತು, ಯಾಕೆ ಅಂದ. ಇಲ್ಲ ನಮ್ಮಮ್ಮ ಬ್ರಾಹ್ಮಣರು, ನೀವು ಬ್ರಾಹ್ಮಣರಲ್ವಾ, ಏನಿಲ್ಲ ಇವಾಗ ನಾನೇನಾದರೂ ನಮ್ಮಮ್ಮನ ಹತ್ರ ಹೇಳಿದ್ರೆ ಆಯಿತು ಮದುವೆ ಆಗು ಅಂತ ಹೇಳಿಬಿಟ್ಟು ನಿಮ್ಮ ಮನೆಗೆ ಬಂದು ಮಾತಾಡ್ತಾರೆ, ಅವಾಗ ನಂದು ನಿಂದು ಮದುವೆ ಆಗುತ್ತೆ ಅಂತ. ಏನು ಹೇಳ್ತಾ ಇದ್ದಾರಪ್ಪ ಇವರು, ಈ ಥರನೂ ಯಾರಾದರೂ ಪ್ರಪೋಸ್ ಮಾಡ್ತಾರ ಅಂತ. ಅಂದರೆ ಪ್ರಪೋಸಲ್ ಅಂದರೆ ನನ್ನ ತಲೆನಲ್ಲಿ ಏನೋ ಒಂದು ಬೊಕ್ಕೆ, ಒಂದು ಇದು ಐ ಲವ್ ಯು ಅಂತ ಹೇಳೋದು ಆ ಥರ ನೋಡಿದ್ದೀನಿ. ಏನು ಮಾತಾಡ್ತಾ ಇದೆಯಪ್ಪ ಏನು ಅಂದ. ಇಲ್ಲ ನನಗೆ ನಮ್ಮ ಮನೆಗೆ ನೀನೇ ಕರೆಕ್ಟು ಹುಡುಗಿ ಅಂತ ನನಗೆ ಅನ್ನಿಸ್ತು. ಸೊ ನಾನು ನೀನು ಮದುವೆ ಮಾಡ್ಕೊಂಬಿಡೋಣ ಅಂತಂದು. ನಾನು
ನಾನು ಎಲ್ಲಿಂದ ನಾವು ಬೀಳಿಸ್ದಂಗೆ ಆಯಿತು ಮೇಲಿಂದ. ನಾವು ಏನು ಹೇಳ್ತಾ ಇದ್ದಾರೆ ಇವರು ಅಂತ. ಆಯಿತು, ನಾನು ನಿನಗೆ 2 hours ಕೊಡ್ತೀನಿ, ನೀನು ಯೋಚನೆ ಮಾಡಿಬಿಟ್ಟು ಎಸ್ ಅಂತ ಹೇಳಬೇಕು ಅಂದರು. ಇಲ್ಲಿ 2 ವರ್ಷ ಹೇಳಿದ್ರು ಅವನವರು, ನಿಮ್ಮ ಮಗ ನೆಕ್ಸ್ಟ್ ಜನ್ರೇಷನ್. ಅದಕ್ಕೆ 2 hours ಟೈಮ್ ಕೊಡ್ತೀನಿ ಅಂದರು. 2 hours ಏನಪ್ಪ ಹೇಳೋದು ಅಂಥದ್ದು, ಏನು ಗೊತ್ತಿಲ್ಲ ನನಗೆ. 2 hours ಫೋನ್ ಮಾಡಿಬಿಟ್ಟು ಏನಮ್ಮ ಅಂತಂದರು. ನಾನು ಹ್ಞೂ ಅಂತಂದೆ. ಏನು ಯೋಚನೆನೂ ಮಾಡಲಿಲ್ಲ ನಾನು, ಏನು ಯೋಚನೆ ಮಾಡಲಿಲ್ಲ. ಏನಿದು ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಆಮೇಲೆ ನನಗೆ ನೀನು ಇವತ್ತು ನಾನು ವಾಪಸ್ ಬರ್ತಾಯಿದ್ದೀನಿ ಬ್ಯಾಂಗ್ಳೂರಿಗೆ, ನೀನು ನನಗೆ ಏನಾದರೂ ಒಂದು ಒಳ್ಳೊಳ್ಳೆ ಮೆಸೇಜ್ನ ಎವ್ರಿ 5 minutes ಕಳಿಸ್ತಾ ಇರಬೇಕು ಅಂದ. ಇಲ್ಲ, ನನ್ನ ಶೂಟಿಂಗ್ ಇದೆ, ನಾನು ಶೂಟಿಂಗ್ ಹೋಗಬೇಕು ಇವಾಗ. ಆಗ ಸರಿ, ಮಧ್ಯದಲ್ಲಿ ನನಗೆ ಮಾಡ್ತಾ ಇರಬೇಕು ಅಂದ. 1 hour ಆಯಿತು, ನೀನು ಇನ್ನೂ ಮೆಸೇಜ್ ಮಾಡಿಲ್ಲ. ಹಂಗೆ ಎಲ್ಲ ಸ್ಟಾರ್ಟಿಂಗು. ಇವಾಗ ಯಾಕಮ್ಮ ಮೆಸೇಜ್ ಮಾಡಿ ತಲೆ ತಿಂತೀಯ ನನಗೆ ಅಂತ ಹೇಳಲ್ಲ. ಏನೋ ಇನ್ನೂ ಫೋನೇ ಮಾಡಿಲ್ಲ ನನಗೆ, ಯಾಕೋ ಅಂತ ಇರ್ತಾಳೆ. ಇವಾಗೆಲ್ಲ ಉಲ್ಟಾ. ನೀವೇ ಸೃಜನ್, ಇವಾಗ ಗ್ರೀಷ್ಮ ಅವ್ರು ಕಾಲ್ ಮಾಡ್ತಿದ್ದಾರೆ ಇವಾಗ. ಓಕೆ, ಕಾಲ್ ಬರ್ತಿದೆ, ಸುಮ್ಮನೆ ಮದುವೆ ಮುಂಚೆ ರಿಯಾಕ್ಷನ್ ಇದು. ಓಕೆ, ಫೋನ್ ಬರ್ತಿದೆ. ಹಲೋ, ಹಾಂ ಹೇಳಮ್ಮ, ಎಲ್ಲಿದೆಯಾ, ತಿಂಡಿ ತಿಂದ್ಯಾ? ಹಾಂ, ಟೇಕ್ ಕೇರ್. ಓಕೆ, ಆಯ್ತಾಯ್ತು, ಚೆನ್ನಾಗಿ ಮಾಡು. ಇದು ಮದುವೆ ಮುಂಚೆ. ಮದುವೆ ಆದ್ಮೇಲೆ ಅಂದ್ರೆ ಈಗ ಹೇಗಿದೆ ನೋಡೋಣ. ಈಗ ಸಾಂಗ್ ಬರುತ್ತೆ, ಈಗ ರಿಂಗ್ ಟೋನ್ ಬರುತ್ತೆ. ನಿಂಗಿದು ಬೇಕಿತ್ತ ಮಗನೇ. ಹಲೋ, ಏನಮ್ಮ? ಕೆಲಸದಲ್ಲಿದ್ದೀನಿ, ಇಡೆ ಫೋನ್. ಏನೇ ಅದು? ಹಾಂ ಆಯಿತು, ಹೇಳಿ, ಅಗ್ನಿಗೆ ಫೋನ್ ಮಾಡಿ. ಹಾಂ, ಇಡು ಫೋನ್. ಸೃಜನ್ ಸರ್, ಇದು ನನ್ನ ಪ್ಲಾನ್ ಅಲ್ಲ. ಸೊ ಅಮ್ಮ ಮತ್ತೆ ನೀವು ಹೆಂಡತಿ ಸೇರಿ ಒಂದು ಪ್ಲಾನ್ ಮಾಡಿದ್ವಿ ಹೆಂಗಿರ್ಬೋದು ನಿಮ್ಮ ರಿಯಾಕ್ಷನ್ ಅಂತ. ಬಟ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ಸಂಸಾರ ಅಂದ್ಮೇಲೆ ಎಲ್ಲವೂ ಇದ್ದೇ ಇರುತ್ತೆ. ಮುಖ್ಯವಾಗಿ ಅದೆಲ್ಲದ್ರ ಮಧ್ಯೆ ನಾವು ಹೇಗೆ ಖುಷಿನ ಹುಡುಕ್ತಾ ಇದೀವಿ ಅನ್ನೋದೇ ಮುಖ್ಯ ಆಗುತ್ತೆ. ಒಂದು ಪ್ರಶ್ನೆ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಫಾರ್ಮೆಟ್ ಅಲ್ಲಿ ಈ ಪ್ರಶ್ನೆಗೆ ನೀವು ಹೇಗೆ ಉತ್ತರ ನೀಡ್ತೀರಾ ಅನ್ನೋಂಥದ್ರಲ್ಲೇನೆ ಅತ್ತೆ ಸೊಸೆ ಮಧ್ಯೆ ಇರುವಂಥ ಸಂಬಂಧಗಳನ್ನ ಅವ್ರು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅಥವಾ ನಿಭಾಯಿಸಬಹುದು, ನಾವು ಕಲಿಬಹುದು ಅನ್ನೋದನ್ನ ವೀಕ್ಷಕರಿಗೆ ತಲುಪಿಸ್ತಾ ಹೋಗ್ತೀವಿ. ಇದು ಕಾಮನ್ ಕ್ವೆಶನ್ ಇರುತ್ತೆ. ಅತ್ತೆ ದೃಷ್ಟಿಕೋನದಿಂದ ನೀವು ಹೇಗೆ ನೋಡಿ ಉತ್ತರ ಕೊಡ್ತೀರಿ, ಅಂಡ್ ಸೊಸೆ ದೃಷ್ಟಿಯಿಂದ ನೀವು ಹೇಗೆ ಕೊಡ್ತೀರಿ ಅಂತ ಹೇಳಬೇಕು. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಸೀರಿಯಲ್ ಸಿನಿಮಾನು ಅನ್ಕೊಂಡ್ಬಿಡಿ, ಅತ್ತೆ ಫುಲ್ ಸಪೋರ್ಟಿವ್, ನನ್ನ ಸೊಸೆ ಹಂಗೆ ಚಂದ ಅಂದ, ಹಂಗಿದ್ದಾಳೆ ಹಿಂಗಿದ್ದಾಳೆ, ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ನನ್ನ ಸೊಸೆಗೆ, ಹಾಗೆ ಹೇಗೆ ಅಂತ ಫುಲ್ ಒಂದು ಪಾಸಿಟಿವ್ ಶೇಡಲ್ಲೇ ಕಾಣಿಸ್ಕೊಳ್ಳೋ ಅತ್ತೆ. ಅದು ನಾನು ಮನೇಲೂ ಹಿಂಗೆ ಇರ್ತಾರ ಅನ್ನೋ ಕ್ವೆಶನ್ ಬಂದ್ಬಿಟ್ಟಿರುತ್ತೆ ನಮಗೆ. ಹೌದಾ? ಮನೇಲೂ ಹಿಂಗೆ ಇರ್ತಾರ ಅನ್ನೋ ಕ್ವೆಶನ್ ಇರುತ್ತೆ. ಸೊಸೆನೂ ಅತ್ತೆ ಬಗ್ಗೆ ಕೇರ್ ತಗೊಳ್ಳೋದು, ಮಾತ್ರೆ ಕೊಡೋದು, ಊಟ ಬಡಿಸೋದು ಎಲ್ಲ ಕೇರ್ ತಗೊಳ್ತಿರ್ತಾರೆ. ಕ್ವಶನ್ ಏನ್ ಮಾಡೋದು ಅಂದ್ರೆ, ಸೊಸೆ ಹೀಗಿರ್ತಾರ ಮನೇಲಿ ನಿಜವಾದ ಜೀವನದಲ್ಲಿ, ರಿಯಲ್ ಲೈಫ್ ಎರಡು ಮ್ಯಾಚ್ ಆಗುತ್ತಾ ಅನ್ನೋ ಕ್ವೆಶನ್ ಇರುತ್ತೆ. ಸೊ ನೀವು ಅತ್ತೆಯಾಗಿ ಹೇಳೋದಾದ್ರೆ ನಿಮ್ಮ ಮನೆ ಹೇಗೆ? ನನ್ನ ಸೊಸೆ ಹಾಗೆ ಇರ್ತಾಳೆ, ತುಂಬ ಕೇರ್ ತಗೋತಾಳೆ. ನನಗೊಬ್ಬಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೇರ್ ತಗೋತಾಳೆ. ನಾಯಿ ಬಗ್ಗೆನೂ ಕೇರ್ ತಗೋತಾಳೆ. ಅವ್ನು ಯಾವನ ಝೊಮ್ಯಾಟೋದೊಂದು ಬಂದು ಏನಾದ್ರು ಕೊಟ್ರೆ ಊಟ ಮಾಡ್ತೀರಾ ಅಂತ, ಝೊಮ್ಯಾಟೊ ನಾನು ಹೀಗಿರ್ಲಿಲ್ವಲ್ಲೇ ಅಂತ ಅಂದ್ಬಿಟ್ಟು ಅವಾಗ ನನಗೆ ಅವಳು ತುಂಬ ಗ್ರೇಟ್ ಅಂತ ಅನಿಸ್ಬಿಡುತ್ತೆ ನನ್ನ ಸೊಸೆಯಾಗಿ. ಎಷ್ಟು ಒಳ್ಳೆಯದಲ್ಲ. ಬೇರೆ ಎಲ್ಲರೂ ಒಬ್ಬರೇ ಮನುಷ್ಯ ಅಂದಮೇಲೆ ಒಬ್ಬನೇ ಅವನು ಯಾರಾದರೂ ಆಗಿರಲಿ. ಕೆಲಸಗಳಲ್ಲಿ ತಾರತಮ್ಯ ಇರ್ಬೋದು, ನಮ್ಮ ಯೋಗ್ಯತೆಗೆ ನಮಗೆ ಕೆಲಸಗಳು ಸಿಗ್ಬೋದು, ಅದೇ ಬೇರೆ ವಿಷಯ. ಬಟ್ ಎಲ್ಲರನ್ನ ಒಂದು ಮನುಷ್ಯ ಜೀವಿಗಳನ್ನಾಗಿ ನೋಡ್ತಾಳಲ್ಲ, ಅದು ತುಂಬ ಗ್ರೇಟ್ನೆಸ್ ಅಂತ. ನನ್ನ ಸೊಸೆ ಬಗ್ಗೆ ನಾನು ಹೆಮ್ಮೆಯಿಂದ ಎಲ್ಲೋದ್ರೂ ಹೇಳ್ಕೊತೀನಿ. ನಾನು ಅವಳಿಗೆ ಆಸ್ಫೋಟ ಅಂತ ಹೆಸರಿಟ್ಟಿದ್ದೀನಿ. ಹಾಸ್ಪಿಟಲ್ ಅಂದರೆ ಅವಳು ಯಾವಾಗ ಚಿಗರ್ ಆಗ್ತಾಳೆ ಗೊತ್ತಿಲ್ಲ, ಎಲ್ಲರೂ ಡಮ್ಮನದ್ದೆ. ಅಯ್ಯೋ ಹೋಗ್ಲಿ, ಸುಮ್ಮನಿರು ಹೋಗ್ಲಿ. ಅದಕ್ಕೆ ಅವಳ ಹೆಸರು ಆಸ್ಫೋಟ ಅಂತ. ಸೊ ಹೀಗೆ ನಾವು ಅವು ಒಳ್ಳೇದು ಅವಾಗ ಅನಿಸುತ್ತೆ, ಹೌದು ಇಷ್ಟು ಒಳ್ಳೆ ಗುಣಗಳಿರಬೇಕಾದ್ರೆ ಆ ಒಂದು ಕೆಟ್ಟ ಗುಣನ ನಾವು ಯಾಕೆ ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅಲ್ವಾ? ಇಷ್ಟೆಲ್ಲ ಅವಳು ಅಲ್ವಾ, ಎಲ್ಲನೂ ನೆಗೆಟಿವ್ ಆಗೇ ಇದ್ದರೆ ತಲೆನೋವಪ್ಪ ಇವಳು ಅಂದ್ಬಿಟ್ಟು ನಾವು ಆ ಜಾಗನೇ ಬಿಟ್ಟು ಹೊಟ್ಟೋಗ್ಬೇಕು. ಸೊ ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ವಾಗ ಆಯ್ತಮ್ಮ, ಓಕೆ, ನೀನೇ ಕರೆಕ್ಟ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅವಳಿಗೆ ಎಂಥ ಕೆಟ್ಟ ಇದನ್ನೇ ಕೊಡಿ ತಿನ್ನೋಕ್ಕೆ, ನಾವೇನೋ ಮಾಡಿಬಿಟ್ಟು ನೋಡಮ್ಮ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮಮ್ಮಿ, ತುಂಬ ನಾನು ಅಯ್ಯೋ ನನಗೇನೇ ಇಷ್ಟ ಆಗ್ತಿಲ್ಲ, ಇವಳಿಗೆ ಹೇಗಪ್ಪ ಇಷ್ಟ.
ಅವಳು ಮಾಡಿದ್ರು ಅಷ್ಟೇ, ಅವಳು ತುಂಬಾ ಚೆನ್ನಾಗಿ ಮಾಡ್ತಾಳೆ, ನನಗಿಂತ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ನಾನು ಅವಳಿಗೆ ನಾನು ಸರಿ ಇಲ್ಲ, ಅದು ಜಾಸ್ತಿ ಆಗಿದೆ, ಇದು ಜಾಸ್ತಿ ಆಗಿದೆ ಅಂದರೆ ನೋಡಿ ಸುಮ್ಮನೆ ನಿಮ್ಮ ಅಡುಗೆ ನೀವು ಮಾಡ್ಕೊಂಬಿಡಿ. ಅವ್ರಿಗೆ ಹೇಗೆ ಬೇಕೋ ಹೋಗಿ ಮಾಡ್ಕೊಂಡು ತೃಪ್ತಿಯಾಗಿ ಖುಷಿಯಾಗಿ ತಿನ್ಲಿ ಅಂತ ಅಷ್ಟೇ. ಅಂತ ಹೇಳ್ತಾಳೆ. ಆವಾಗ ಅಂತ ಅಂದ್ಬಿಟ್ಟು ಒಳಗಡೆ ನನ್ನ ರೂಮ್ ಕೊಟ್ಟು ಈ ಥರ ನಾವು ಅತ್ತೆ ರಿಯಲ್ ಅಂಡ್ ರಿಯಲ್ ಲೈಫ್ ಕೂಡ ಹೇಳೋದಾದ್ರೆ ಅವರು ಬರೀ ಅತ್ತೆ ಅಷ್ಟೇ ಅಲ್ಲ, ಶಿ ಪ್ಲೇಸ್ ಆಲ್ ದ ಕ್ಯಾರೆಕ್ಟರ್ಸ್. ಒಬ್ಬ ಫ್ರೆಂಡ್ ಆಗಿ, ಆಮೇಲೆ ಒಬ್ಬ ತಾಯಿಯಾಗಿ, ಆಮೇಲೆ ಒಂದು ಅಜ್ಜಿಯಾಗಿ ನನ್ನ ಮಕ್ಕಳಿಗೆ ಎಲ್ಲ ಥರನೂ ನಿಭಾಯಿಸ್ತಾರೆ. ಆ್ಯಂಡ್ ಶಿ ಈಸ್ ದ ಬೆಸ್ಟ್ ಕ್ರಿಟಿಕ್. ಅದು ಬೇಕು ಮನೆಯಲ್ಲಿ. ಶಿ ಈಸ್ ದ ಬೆಸ್ಟ್ ಕ್ರಿಟಿಕ್. ನಾವು ಏನು ಮಾಡ್ತೀವಿ ಅದನ್ನು ತಿದ್ದದು, ಆ ಸಮಯಕ್ಕೆ ನಮಗೂ ಬೇಜಾರಾಗುತ್ತೆ, ಏನಪ್ಪ ಯಾವಾಗಲೂ ಹಿಂಗೆ ಹೇಳ್ತಾರೆ ಅಂತ. ಬಟ್ ಆಮೇಲೆ ಯೋಚನೆ ಮಾಡಿದಾಗ ಹೌದು ಅವ್ರು ಹೇಳಿದ್ದು ಕರೆಕ್ಟು, ಹೌದು ಇದನ್ನು ನಾವು ತಿದ್ಕೋಬೇಕು ಅಲ್ವಾ. ಅದು ಬುದ್ಧಿವಂತಿಕೆ. ಈಗ ಸೀರಿಯಲ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಅಲ್ಲಿ ಅವರು ಮೇಕಪ್ ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತಾರೆ. ಬಟ್ ನಮ್ಮತ್ತೆ ಮೇಕಪ್ ಇಲ್ದಿರ ಅವರು ತುಂಬ ಅಚ್ಚುಕಟ್ಟಾಗಿ ಅವರ ಪಾತ್ರ ಏನಿದೆ ಮನೆಯಲ್ಲಿ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆಮೇಲೆ ಶಿ ಇಸ್ ದ ಬೆಸ್ಟ್ ಸಪೋರ್ಟ್ ಫಾರ್ ಮೀ. ನನಗೆ ನನ್ನ ಡ್ಯಾನ್ಸಲ್ಲಿರ್ಬೋದು ಅಥವಾ ಮನೆ ವಿಚಾರದಲ್ಲಿರ್ಬೋದು, ಯಾವುದೇ ಇದಾದ್ರೂ ಅಷ್ಟೇ ತುಂಬ ಸಪೋರ್ಟಿವ್ ಅವರು ನನಗೆ. ಆಮೇಲೆ ಶಿ ಇಸ್ ಒನ್ ಪಿಲ್ಲರ್ ನಮ್ಮ ಮನೆಗೆ. ಇವಾಗ ಈಗ ಯಾವುದೋ ಮನೆಗೆ ಅಲ್ಲಿ ಊಟಕ್ಕೆ ಹೋಗ್ತೀನಿ ಅಂತಾರೆ, ಅವಾಗ ನನಗೆ ಯಾಕೆ ಹೋಗ್ಬೇಕು ನೀವು ಅವ್ರ ಮನೆಗೆ ಊಟಕ್ಕೆ, ಇಲ್ಲೇ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಹಾಗೆ ಒಂದು 2-3 ದಿನ ಇಲ್ಲ ಅಂತಂದರೆ ಅಯ್ಯೋ ಯಾರು ಬೈಯೋರೇ ಇಲ್ವಲ್ಲ, ಯಾರು ಕರೆಕ್ಟ್ ಮಾಡೋರು ಇಲ್ವಲ್ಲ ನಮ್ಮನ್ನ. ಅಲ್ಲ, ಅವ್ರಿದ್ರೇ ಒಂದು ಡಿಸಿಪ್ಲಿನ್. ಅದಕ್ಕೆ ಅಲ್ವಾ ಮೇಡಮ್ ಹೇಳೋದು, ಒಲೆಗೊಂದು ದಿನ ಇರಬೇಕು, ಮನೆಗೊಬ್ರು ಹಿರಿಯರು ಇರಬೇಕು ಅಂತ. ನಮ್ಗೆಲ್ಲರಿಗೂ ಹಾಗೆ ಅನ್ಸೋದು. ನನಗೆ, ಸೃಜನ್ಗೆ, ನಮ್ಮ ಪೂಜಾಗೂ ಅದೇ ಅನ್ಸೋದು. ಅಯ್ಯೋ ಅಮ್ಮ ಇಲ್ವೇ ಇಲ್ಲ, ಅಮ್ಮ ಎಲ್ಲೋ ಹೋಗಿದ್ದಾರೆ, ಇನ್ನೂ ಯಾವಾಗ ಬರ್ತಾರೆ, ಎಲ್ಲಿ ಕೇಳು, ಹೇಗೆ ಎಲ್ಲಿದ್ದಾರೆ ಅಮ್ಮಗೆ, ಎಲ್ಲಿದ್ದಾರೆ ಕೇಳು ಅಂತಾರೆ. ಸೃಜನ್ ಇದ್ದಾಗ ಕಿತ್ತಾಡ್ತಾರೆ ಇಬ್ರು ಚೆನ್ನಾಗೆ. ಅವ್ರು ಇಲ್ಲ ಅಂತಂದರೆ ಫೋನ್ ಮಾಡಿ ಕೇಳಿ ಎಲ್ಲಿದ್ದಾರೆ ಅಮ್ಮ, ಎಲ್ಲಿದ್ದಾರೆ. ಸೊ ದಟ್ ಈಸ್ ದ ನಿಜ ಒಂದು ಇದು ಏನಂತಾರೆ, ಅತ್ತೆ ಪಾತ್ರ. ವೆರಿ ನೈಸ್. ಎಲ್ಲರೂ ಹೇಳ್ತಾರಪ್ಪ, ಎಲ್ಲ ಹುಡುಗಿರು ಹೇಳ್ತಾರಪ್ಪ, ನೀವು ನಿಮ್ಮಂತ ಅತ್ತೆ ಸಿಗೋದು ಇಷ್ಟು ಪುಣ್ಯ ಅಂತ ಅಂದ್ಬಿಟ್ಟು ನಾವೇ ಚಪ್ಪಾಳೆ ಕೊಡೋಣ. ರೇಷ್ಮಾ ಅವರು ಮತ್ತೆ ನಾವೇ ಸೇರಿ ಚಪ್ಪಾಳೆ ಕೊಡ್ತೀವಿ. ಅದೇ ಮ್ಯಾಮ್ ಫೈನಲಿ ಬೇಕಾಗುವಂಥದ್ದು. ಒಂದು ನಾವೆಲ್ಲರೂ ಮನುಷ್ಯರಾಗುವಂತ ಒಂದು ಭಾವ ನಮ್ಮಲ್ಲಿ ಇದ್ದು ಬಿಟ್ರೆ ಇವನ್ನೆಲ್ಲ ನಾವು ಮಾಡ್ಕೊಂಡಿರೋದು. ಇನ್ನೊಂದು ವಿಷಯಕ್ಕೆ ಬರ್ತೀನಿ ನಾನು ಈಗ. ಬಹುಶಃ ಇದು ನಿಮ್ಮ ಹೊಂದಾಣಿಕೆ ವಿಷಯಗಳು ನಮ್ಮ ವೀಕ್ಷಕರು ಅರ್ಥೈಸ್ಕೊಳ್ತಾ ಹೋಗ್ತಾರೆ. ಹೊಂದಾಣಿಕೆ ಅಂದ್ರೆ ಏನ್ ಗೊತ್ತಾ, ನಂಗೆ ಆಶ್ಚರ್ಯ ಆಗೋದು, ಎಲ್ಲ ಸುಮಾರು ಇವಾಗ ಜನ್ರೇಷನ್ ಅಲ್ಲಿ ಓದಿರೋ ಹುಡುಗರು, ಓದೋದೇ ಅದಕ್ಕಪ್ಪ ನಮ್ಮ ಬುದ್ಧಿ ವಿಕಾಸನ, ನಮ್ಮ ಜ್ಞಾನ ವಿಕಾಸನ ಆಗುತ್ತೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಮಗೆ ಗೊತ್ತಾಗುತ್ತೆ ಓದೋದ್ರಿಂದ ಅಲ್ವಾ. ಅಷ್ಟೆಲ್ಲ ಓದ್ ಬಂದಿರೋರು ಅದು ಹೇಗೆ ಅತ್ತೆನ ಒಂದು ಬೇರೆ ಪ್ರಾಣಿ ಅಂತ ಟ್ರೀಟ್ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ಈಗಲೂ ಸಹಿತ ನಾನು ಕಂಡಿದ್ದೀನಿ, ಕಣ್ಣಾರೆ ಕಂಡು ಇಷ್ಟು ಸಿಟ್ಟು ಬರ್ತಾಯಿತ್ತು ಅಂತಂದರೆ ನಾನು ಮತ್ತೆ ಅತ್ತೆಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವಳೆಲ್ಲ ಅನ್ಕೋತಾಳೆ ಅಂತ ಭಾವಿಸ್ಕೊಂಡಿರ್ತೀನಿ. ಅತ್ತೆಗೆ ಏನು ಬೇಕು, ಕಾಫಿ ಬೇಕಾ ನಿಮಗೆ, ಊಟಕ್ಕೆ ಬಡಿಸಿಂದ ಇವರೇ ಹೋಗಿ ಊಟ ಹಾಕೊಳ್ಳೋದು ಮಾಡೋದು. ಮತ್ತು ಇವಾಗ ಅತ್ತೆ ಸೊಸೆ ಮಕ್ಕಳು ಎಲ್ಲ ಇರ್ತಾರೆ, ಗಂಡ ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಅತ್ತೆ ಸೊಸೆ ಇಬ್ಬರೇ ಇರೋದು. ಅವರಿಬ್ರು ಏನೂ ಮಾತಾಡದೆ ಹೋದರೆ ಅತ್ತೆ ಏನು ಮಾಡಬೇಕು, ಅತ್ತೆ ಅನ್ನೋ ಪ್ರಾಣಿ ಅಥವಾ ಸೊಸೆ ಅನ್ನೋ ಪ್ರಾಣಿ ಏನು ಮಾಡಬೇಕು, ಆ ಥರ ನಾನು ತುಂಬ ನೋಡಿದ್ದೀನಿ. ಅವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ, ನೀವು ಯಾರು ಅತ್ತೆ ಸೊಸೆ ನಿಮ್ಮ ಬಾಂಧವ್ಯ ನಿಮ್ಮ ಮಗನ ಅದೊಂದು ಕೃತಜ್ಞತೆ ಬೇಡವಾ, ನನಗೋಸ್ಕರ ಇಂಥ ಮನೆ ಕೊಟ್ಟಿದ್ದಾರೆ, ಇಂಥ ಮಗನ ಕೊಟ್ಟಿದ್ದಾರೆ, ಹೌದು ಅಲ್ವಾ. ಸೊ ಅತ್ತೆ ಎಷ್ಟು ಗ್ರೇಟ್ ಅಂತ ಅನ್ಕೋಬೇಕಲ್ವಾ. ಇಲ್ಲ, ಆ ಥರದ್ದು ಇಲ್ವೇ ಇಲ್ಲ. ಅತ್ತೆನ ಅದು ಒಂದು ಅಸಡ್ಡೆ, ಒಂದು ಬೇರೆ ಹೊರೆ ಅಂತಾರಲ್ಲ, ಆ ಥರ ನೋಡೋವಂಥ ಮಹಿಳೆಯರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ಹಾಗೆ ಮಾಡಬೇಡಿ, ಅದ್ರ ಪಾಪ ನಿಮಗೆ ಬರುತ್ತೆ. ಅದೇ ರೀತಿ ಅತ್ತೆನೂ ಕಾಟ ಕೊಡೋದಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಇಬ್ಬರಲ್ಲೂ ಕೇಳ್ಕೊತೀನಿ,
ಇಬ್ರು ಫ್ರೆಂಡ್ಸ್ ಆಗಿರಿ, ನಿಮ್ಗೆ ಯಾವ ಸಂಬಂಧನೂ ಬಿಡಪ್ಪ, ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ, ಅವಾಗ ನೀವು ಚೆನ್ನಾಗಿರ್ತೀರ. ಸ್ನೇಹ ಬಂಧ ಹೇಳ್ಕೊತೀನಿ ಗೊತ್ತಾ, ನಿಜವಾಗ್ಲೂ. ಒಂದು ಈ ಮುಖ್ಯವಾಗಿರೋ ಸಂದೇಶ ಕೊಟ್ಟಿದ್ದು. ಇನ್ನೊಂದು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈ ಮೂಲಕ ನಮ್ಮ ವೀಕ್ಷಕರಿಗೆ ಮತ್ತೊಂದು ಕಿವಿ ಮಾತು ಹೋಗುತ್ತೆ. ಈ ಮೂಲಕ ಈಗ 5 ಬೆರಳು ಸಮ ಇರೋದಿಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ನ್ಯೂನ್ಯತೆಗಳನ್ನುವಂಥದ್ದು ಅತ್ತೆಲೂ ಇರುತ್ತೆ, ಸೊಸೆಲೂ ಇರುತ್ತೆ, ಯಾವುದೋ ಒಂದು ವಿಷಯದಲ್ಲಿ. ಉದಾಹರಣೆಗೆ ಅನ್ಕೊಳ್ಳೋಣ, ಈಗ ಮನೆಗೆ ಬಂದ ಸೊಸೆ ಅಡುಗೆ ರುಚಿಯಾಗಿ ಮಾಡ್ತಾರೆ, ಆಯ್ತಾ, ಅದಕ್ಕೂ ಓಕೆ. ಮನೆನೆಲ್ಲ ನಿಭಾಯಿಸ್ತಾರೆ, ಅದಕ್ಕೂ ಓಕೆ. ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ, ಅದು ಇದು ಎಲ್ಲನೂ ಇದೆ. ಏನೋ ಅವ್ರು ಜಾಸ್ತಿ ಲೆವೆಲ್ ಮಾತಾಡೋದು, ಓಪನ್ ಅಪ್ ಆಗಿರಲ್ಲ, ತುಂಬಾ ಸೈಲೆಂಟ್ ಆಗಿರ್ತಾರೆ. ಅದು ಅವ್ರಿಗೆ ಇಷ್ಟ. ಅದೇ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಅನ್ಕೊಂಡು ಅತ್ತೆ ಇವಳೇನು ಮಾತಾಡೋದೇ ಇಲ್ಲ, ಬಂದರೆ ಒಂದು ಮುಖ ಗಂಟು ಹಾಕೊಂಡೆ ಕೂತಿರ್ತಾಳೆ, ಹಾಗೆ ಹೀಗೆ. ಇರುವಂಥ ಪಾಸಿಟಿವ್ಗಳನ್ನ ಬಿಟ್ಟು ನೆಗೆಟಿವ್ನೇ ಇಟ್ಕೊಂಡು ಸಂಬಂಧನ ಹಾಳು ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಅಥವಾ ಅತ್ತೇನೂ ಆಗಿರ್ಬೋದು, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳೋದಾದ್ರೆ, ಅತ್ತೆ ಎಲ್ಲರೂ ಬಂದವ್ರನ್ನ ಚೆನ್ನಾಗಿ ನೋಡ್ಕೋತಾರಪ್ಪ, ಮಕ್ಕಳನ್ನ ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ, ಆದರೆ ಇವರು ಏನೋ ರಿಸರ್ವ್ ನೇಚರು, ಇಲ್ಲ ಏನಾದ್ರು ಸ್ವಲ್ಪ ದುಡ್ಡು ಕೊಡ್ಬೇಕಾದ್ರೆ ಎಲ್ಲ ಇವ್ರನ್ನೇ ಕೇಳ್ಬೇಕು ನಾವು. ಎಲ್ಲೋ ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಬಟ್ ನೆಗೆಟಿವ್ ಇಟ್ಕೊಂಡೆ ಸಂಬಂಧನ ನಾವು ಹಾಳು ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಅಮ್ಮ ನೀವೇನು ಹೇಳ್ತೀರಿ ಇದಕ್ಕೆ? ಯಾವಾಗಲೇ ಹೇಳಂದಲ್ಲ ನಾನು, ನನ್ನ ಸೊಸೆಯಲ್ಲಿರೋ ಅಷ್ಟು ಒಳ್ಳೆ ಗುಣಗಳು, ಅವಳು ಸಿಟ್ಟು ಮಾಡ್ಕೊಂಡಾಗ ಓಕೆ ಮಾಡ್ಕೋ, ಕ್ಷಮಿಸಿದ್ದೀನಿ ಅಂತ ಕ್ಷಮಿಸ್ಬಿಡ್ಬೇಕು ಅಷ್ಟೇ. ಆ ಥರ ಸಿಟ್ಟು ಬರುತ್ತೆ, ಅದು ಅವಳ ಸ್ವಭಾವ, ನಾನೇನು ಮಾಡೋಕ್ಕಾಗಲ್ಲ, ಅದನ್ನು ನಾನು ತಿದ್ದಕ್ಕೂ ಹೋಗಲ್ಲ ಅಲ್ವಾ. ಸೊ ಬಿಟ್ಬಿಡ್ತೀವಿ, ಹಾಗೆ ಬಿಟ್ಬಿಡ್ಬೇಕು. ಅಷ್ಟು ಒಳ್ಳೆ ಗುಣಗಳನ್ನು ಅಕ್ಸೆಪ್ಟ್ ಮಾಡ್ಕೊಂಡಾಗ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ನಿಜ ಮ್ಯಾಮ್, ಇವಾಗಿನ ಜನ್ರೇಷನ್ಗೆ ಇದು ಬಹಳ ಮುಖ್ಯ ಆಗುತ್ತೆ. ಸೊ ತಾವೇನು ಹೇಳ್ತೀರಿ? ಒಂದು ಫ್ಯಾಮಿಲಿ ಅಂತ ಬಂದಾಗ, ನಾವು ಇವಾಗ ಮದುವೆ ಆಗಿ ಗಂಡನ ಮನೆಗೆ ಬರ್ತೀವಿ ಅಂತಂದಾಗ, ಆ ಮನೆ ಸಂಸ್ಕೃತಿ, ಆ ಮನೆ ಒಂದು ಪದ್ಧತಿ, ಅವರು ಊಟ ತಿಂಡಿ, ಈ ಎಲ್ಲನೂ ಜೊತೆಗೆ ಪ್ರತಿಯೊಬ್ಬರ ಒಂದು ಮನಸ್ಥಿತಿ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಮದುವೆ ಆಗಿ ಬಂದ ಮೇಲೆ ಇದು ಶಾಶ್ವತವಾಗಿ ನಮ್ಮ ಮನೆ, ಹೌದು ಅಲ್ವಾ? ಅವ್ರು ಹೇಳ್ದಾಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ನ್ಯೂನ್ಯತೆಗಳಿರುತ್ತೆ. ಇವಾಗ ಒಬ್ಬರು ಒಂಥರ, ಒಬ್ಬರು ಈಗ ಅವ್ರಂದ್ರು ನಾನು ಸಿಟ್ಟು ಮಾಡ್ಕೋತೀನಿ ಅಂತ, ಏನೋ ಒಂದು ಕಾರಣ ಇರುತ್ತೆ. ಬಟ್ ನನ್ನ ಸ್ವಭಾವ ಏನು ಅಂತಂದರೆ, ನಾನು ಹಿಂಗೆ ಮರ್ತೋಗ್ತೀನಿ ಅಷ್ಟೇ, ಅದನ್ನು ನಾನು ಕ್ಯಾರಿ ಮಾಡೋದಿಲ್ಲ. ಆಮೇಲೆ ಪ್ರತಿಯೊಬ್ಬರೂ ನಾನು ಎಷ್ಟು ಇಂಟೆನ್ಸಾಗಿ ಒಂದು ಗಮನ ಹರಿಸ್ತೀನಿ ಅಂತಂದರೆ, ಅವ್ರು ಏನೋ ಒಂದು ತಪ್ಪು ಮಾಡ್ತಾ ಇದ್ದಾರೆ, ಅಥವಾ ಇವರೇನೋ ತಿಂಡಿ ತಿಂದಿಲ್ಲ, ಇವರೇನೋ ಎಷ್ಟೊತ್ತಿಗೆ ಊಟ ಮಾಡಿಲ್ಲ, ಇವರೇನೋ ಹೀಗೆ ಮಾಡ್ತಾ ಇದ್ದಾರೆ ಅಂತಂದಾಗ ಆ ಸಮಯಕ್ಕೆ ನಾನು ಬೈದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ನನಗೆ ಗ್ರಡ್ಜ್ ಕ್ಯಾರಿ ಮಾಡೋಕ್ಕೆ ಬರಲ್ಲ, ಅದು ನನ್ನ ಸ್ವಭಾವನೇ ಅಲ್ಲ. ಆ ಸೇಡು ಇವ್ರ ಹತ್ರ ನಾನು ಲೈಫ್ ಲಾಂಗ್ ಮಾತಾಡಬಾರ್ದು ಅವೆಲ್ಲ ಇಲ್ಲ. ಸೊ ನಾನು ಹೇಳೋದು ಅದೇನೆ, ಎಲ್ಲರಿಗೂ, ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಅದೇನೆ. ಮದುವೆ ಆಗಿ ಹೋದ್ಮೇಲೆ ಅದು ನಮ್ಮ ಮನೆ ಆಗುತ್ತೆ. ಈಗ ಅಪ್ಪ ಅಮ್ಮನ ಮನೆಯಲ್ಲಿದ್ದಾಗ ಅಪ್ಪ ಅಮ್ಮನ ಜೊತೆಗೆ ನಮಗೆ ಒಂದು ವಾಗ್ವಾದ ಆಗ್ಬೋದು, ಅಥವಾ ಅಣ್ಣ ತಮ್ಮಂದ್ರ ಜೊತೆಗೆ ಆಗ್ಬೋದು. ಹಾಗಂತ ನೀವು ಅವ್ರನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ತೀರಾ? ಅಷ್ಟೇ ಸಿಂಪಲ್ ಫಾರ್ಮುಲಾ. ಮನೆಯಿಂದ ಆಚೆ ಕಳಿಸ್ತೀರಾ? ಇಲ್ಲ ಅಲ್ವಾ? ಏನೇ ಆದರೂ ನಮ್ಮ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಅಲ್ಲೇ ಇರ್ತೀರ. ಅದೇ ಥರನೇ ಗಂಡನ ಮನೆಯಲ್ಲೂ ಅಷ್ಟೇ ಅಲ್ವಾ? ಇವತ್ತು ನಾವು ಅವ್ರು ಹೇಳ್ದಾಗೆ, ನಾವು ಇವತ್ತು ಅವರು ನಮ್ಮನ್ನ ಮದುವೆ ಆಗಿದ್ದಾರೆ ಅಂತಂದರೆ, ಒಂದು ಜೀವನ ನಡೆಸ್ತಾ ಇದ್ದೀವಿ ಅಂತಂದರೆ, ಯು ಶುಡ್ ಥ್ಯಾಂಕ್ ದೇರ್ ಮದರ್ ಆ್ಯಂಡ್ ಫಾದರ್. ದಟ್ ಈಸ್ ಮೈ ಕಾನ್ಸೆಪ್ಟ್. ವೆರಿ ನೈಸ್ ಮ್ಯಾಮ್. ಬಹುಶಃ ಅನ್ಕೋತೀವಿ ಜೀವನ ನಡೆಸೋದು ಭಾರಿ ಕಷ್ಟ ಇಲ್ಲ, ಸುಲಭ ಇದೆ, ಸೂತ್ರ ಅಳವಡಿಸ್ಕೋಬೇಕು ಅಷ್ಟೇ. ನೋಡಿ ಈಗಲೂ ನಾನೇ ಸ್ಮಾರ್ಟ್ ಇದ್ದೀನಿ, ನಾನೇ ಸ್ಮಾರ್ಟ್ ಅತ್ತೆ ಎಲ್ಲರೂ ಹೇಳ್ತಾರಪ್ಪ ನಾನೇ ಸ್ಮಾರ್ಟ್ ಆಗಿದ್ದೀನಿ ಅಂತ ಅವ್ರು ಹುಮ್ಮಸ್ ಹೇಳ್ತಾರೋ ಬಿಟ್ಟಿದಾರೋ ಅದು ಎರಡನೇ ಮಾತು. ನಮ್ಮಲ್ಲಿರುವಂತ ಆತ್ಮವಿಶ್ವಾಸ, ಈಗಲೂ ನನ್ನ ಸ್ಮಾರ್ಟ್ ಅತ್ತೆ ಅಂತಾರೆ ಗೊತ್ತಾ? ಇಲ್ಲ ನಿಜವಾಗ್ಲೂ ಚೆನ್ನಾಗಿದ್ದೀರಾ ನೀವು, ಎಲ್ಲ ಹೇಳಿದ್ರೆ ಲಕ್ಷಣವಾಗಿ ಸ್ಮಾರ್ಟ್ ಆಗಿ ರೆಡಿ ಆಗಿದ್ದೀರಾ ಅಂತ. ಅದು ಪ್ರೇಕ್ಷೆ ಅಲ್ಲ, ಬಟ್ ಎಸ್ ಈ ಲೆವೆಲ್ಗೆ ಎದ್ಬಿಟ್ರೆ ಇವ್ರು ಹೇಳ್ದಂಗೆ ಎಷ್ಟೇ ಸಿಟ್ಟು ಬಂದ್ರು ಹಿಂಗ್ ಮರ್ತು ಬಿಡ್ಬೋದು ಖಂಡಿತವಾಗಿ ನಾವು. ಆಮೇಲೆ ಹೇಳಿ ಗ್ರೀಷ್ಮ ಅವ್ರು ನಿಮಗೆ ಬಂದಾಗಿಂದ ಇಲ್ಲಿವರೆಗೂ ಸೂಪರ್ ಅಪ್ಪ ನನ್ನ ಸೊಸೆ ಅಂತ ಅನ್ಸಿರೋದು? ಸುಮಾರು ವಿಷಯ ಇರುತ್ತೆ, ಯಾವ್ದು ಫಸ್ಟ್ ಮೂಮೆಂಟ್ ಒಂದು ನೆನಪಿರುತ್ತಲ್ಲ, ಯಾವ ಮೂಮೆಂಟ್ ಆದ್ರೂ ಸರಿ? ಎಲ್ಲ ಮೂಮೆಂಟಲ್ಲೂ ಅವಳು ಸೂಪರ್ ಆಗಿದ್ದಾಳೆ. ಅವಳು ಅಡುಗೆ ಮಾಡೋದು ಏನು ಅಂತಂದರೆ, ಪ್ರತಿಯೊಬ್ಬರನ್ನ ಕೇಳಿ ನಿಮ್ಗೇನು ಬೇಕು, ಭಾನುವಾರ ಬಂದರೆ ನಮ್ಮ ಮನೆ ಸ್ಪೆಷಲ್, ನಿಮ್ಗೇನು ಬೇಕು ಪ್ರತಿಯೊಬ್ಬರು ಕೇಳಿ ಅವ್ರಿಗೆ ನನಗೆ ಇದ್ಬೇಕು ಅಂದ್ರೆ ಅದನ್ನೇ ಮಾಡ್ತಾಳೆ. ಅದು ಸೂಪರ್ ಕಲರ್ ಏನೋ ನನ್ನ ಹಾಗಿಲ್ಲಪ್ಪ, ಏನೊಂದು ಮಾಡ್ತೀನಿ ಅದನ್ನ ತಿನ್ಬೇಕು ನೀವು ಅಂತ ಹೇಳ್ತಿದ್ದೆ ನನ್ನ ಕಾಲದಲ್ಲಿ. ಆದರೆ ಇವಳು ಆಗಲ್ಲ, ಪ್ರತಿಯೊಂದು ಅವ್ಳಿಗೆ ಅದೇನು
ಪ್ಯಾಷನ್ ಅವಳಿಗೆ. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಡುಗೆ ಅಂತಂದರೆ ನಾವು ಕುತ್ಕೊಂಡು ಎಲ್ಲ ಟೇಸ್ಟ್ ಮಾಡ್ಬೇಕು. ಅದಾಗಲೇ ಹೇಳೋದಲ್ಲ, ಎಲ್ಲ ಚೆನ್ನಾಗಿದೆ ಸುಮ್ಮನೆ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅಲ್ವೇ ಹೇಳ್ದೆ ಕಣೆ, ಅದನ್ನು ಹೇಳ್ದೆ ಕಣೆ. ಚೆನ್ನಾಗಿಲ್ಲ ಕಣೆ ಅಂತಂದ್ರೆ ನೀವೇ ಮಾಡ್ಕೊಂಡು. ಆಮೇಲೆ ಅವ್ಳಿಗೆ ಇನ್ನೊಂದು ಏನು ಗೊತ್ತಾ, ಅಡುಗೆ ಮನೆಗೆ ನಾವು ಯಾರಾದ್ರೂ ಹೋದ್ರೆ ಅವ್ಳಿಗೆ ಇಷ್ಟನೇ ಆಗಲ್ಲ. ಹೌದು, ಗೊತ್ತಾಗುತ್ತೆ ಅಂತಲ್ಲ, ಅಡ್ಗೆ ಮಾಡೋದು ನನ್ನ ಪೇಸೆ ಬೇರೆ ಅಲ್ವಾ, ಆ ರೀತಿ ಸುಮ್ಮನೆ ಹಾಗೆ ಏನೇನೋ ಮಾಡಿಬಿಡೋದಲ್ಲ. ಒಂದ್ಸಲಿ ಲೋಕೇಶ್ ಅವರು ಮತ್ತೆ ನನ್ನ ಮಗ ಇಬ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಲೋಕೇಶ್ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಮತ್ತೆ ಅವ್ರು ಅಡುಗೆ ಮನೆ ನೀಟಾಗಿ ಇಡೋದು. ನಾನು ಅದ್ರಿಗೆ ಎಲ್ಲಂದ್ರಲ್ಲಿ ನೋಡಿದ್ರೆ ಅದನ್ನ ಎಲ್ಲ ಹರಡ್ಬಿಡ್ತಾ ಇದ್ದೆ. ಅವರೆಲ್ಲ ಎಷ್ಟು ನೀಟಾಗಿ ಅವರು ಅಡುಗೆ ಮಾಡಿದ್ದಾರೆ. ಅದ ಶೂಟಿಂಗಿಂದ ಬಂದು ನೋಡಿದ್ರೆ ಅಷ್ಟು ಅಚ್ಚುಕಟ್ಟಾಗಿರೋದು. ಆಮೇಲೆ ಅಪ್ಪ ಮಗ ಇಬ್ಬರು ಸೇರಿಕೊಂಡು ಅವರು ಇದೇನೋ ಅಡುಗೆ ಮನೇಲಿ ಇಲ್ಲ, ಇನ್ಮೇಲೆ ನೀನು ಅಡುಗೆ ಮಾಡಬೇಡ, ನೀನು ಶೂಟಿಂಗ್ ಮಾಡ್ಕೊಂಡಿರೋ, ಅಡುಗೆ ಮನೆಗೆ ಬರಲೇಬೇಡ ಅಂದರು. ಹಾಗಂದ್ರೆ ಏನ್ರಿ, ಇದು ನಮ್ಮ ಅಸ್ತಿತ್ವ. ಈಗ ಅಡುಗೆ ಮನೆ ನಾವು ಮಾಡಿದ್ ನೀವು ತಿನ್ಬೇಕು, ಬನ್ನಿ ಆಚೆಗೆ. ಅವಳು ಹೇಗೆ ನನಗೆ ಹೇಳ್ತಾಳೆ, ಬನ್ನಿ ಹೊರಗಡೆ ನೀವಿಬ್ರು ಅಂತ. ಈ ಥರ ಎಲ್ಲ ನಾವು ಜಗಳ ಮಾಡ್ತಾ ಇದ್ವಿ. ಸೂಪರ್. ಹೇಳಿ ಗ್ರೀಷ್ಮ ಮ್ಯಾಮ್, ಅತ್ತೆ ನಿಮಗೆ ಸೂಪರ್ ಅಪ್ಪ ಅಂತ ಅನಿಸಿದ್ದು ಎನಿ ಮೂಮೆಂಟ್ ಅಥವಾ ನೆನಪಿರುವಂಥದ್ದು ಯಾವುದಾದ್ರು? ಬೇಕಾದಷ್ಟಿದೆ. ಯಾವ್ದು ಅಂತ ಹೇಳೋದು? ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಅವಳಿಗೆ, ನನ್ನಷ್ಟು ಫಾಸ್ಟಾಗಿ ಮಾಡೋಕ್ಕಾಗಲ್ಲ, ನನ್ನಷ್ಟು ಕ್ಲೀನಾಗೂ ಮಾಡೋಕ್ಕಾಗಲ್ಲ. ಹಿಂಗೆ ಪಟ್ ಪಟ್ ಅಂತ ಮಾಡಿ ಹೋಗ್ತೀವಿ, ಅವಳೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಅವ್ರು ಇನ್ನ ರೆಡಿ ಆಗೋದು ನೋಡ್ಬೇಕು ನೀವು. ಯಾವ್ದಾದ್ರು ಫಂಕ್ಷನ್ ನಾನು ಬಂದಾಗ ಹೇಗಿದ್ದೆ ಅಂತ ಪೂಜೆ ಮಾಡ್ತಿರ್ಬೇಕು. ಸ್ಲೋ ಇಲ್ಲಿಂದ ನೈಟಿ ಹಾಕೊಂಡು ಗ್ರೀಷ್ಮ ಕಾಫಿ ಕೊಡು ಅಂತ ಅಂದ್ಬಿಟ್ಟು ಹೋಗ್ತಾರೆ. ನಾನು ಕಾಫಿ ಮಾಡ್ಕೊಂಡು ಹಿಂಗ್ ಬರೋಷ್ಟೊತ್ತಿಗೆ ಅವ್ರದ್ದು ಮೇಕಪ್ ಆಗಿ, ಸೀರೆ ಆಗಿ, ಹೇರ್ ಡ್ರೆಸ್ ಆಗಿ ಎಲ್ಲ ಮಾಡ್ಕೊಂಡು ರೆಡಿ ಇರ್ತಾರೆ. ನಾನು ಕಾಫಿ ಲೇಟಾ, ಅವ್ರು ಫಾಸ್ಟ್ ಆಗಿ ಗೊತ್ತಿಲ್ಲ ಯಾವ್ದು ಲೇಟು ಯಾವ್ದು ಫಾಸ್ಟ್ ಅಂತ. ಕಾಫಿ ಮಾಡೋರು ಲೇಟು, ಗೊತ್ತಿಲ್ಲ. ನಿಮ್ಮ ಒಂದು ಲೆವೆಲ್ ಅದಕ್ಕೆ ಬಹಳ ಖುಷಿ ಕೊಡ್ತಿದೆ ನಮಗೆ. ಈ ಸಂಬಂಧ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಂಡು. ಸೊ ವೀಕ್ಷಕರೇ, ಬರೀ ಮಾತಾಡಿದ್ದಲ್ವಲ್ಲ, ಮುಂದಿನ ಭಾಗದಲ್ಲಿ ಇದೆಯಲ್ವಾ ಮೋಜಿನ ಆಟ. ಸೊ ಮಾತಿನ ಜೊತೆಗೆ ಆಟನೂ ಆಡೋಣ. ಸೊ ಸದ್ಯಕ್ಕೆ ಒಂದು ವಿರಾಮ ತಗೊಳ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಂದ್ರು. ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಂದ್ರು. 25ನೇ ಎಪಿಸೋಡ್ ನಡೀತಾ ಇದೆ. ಸೊ ಮಹಾ ಸಂಚಿಕೆ ಭರ್ಜರಿಯಾಗಿ ಅತ್ತೆ ಸೊಸೆ ಮಾತು. ಅಡುಗೆ ಬೇಗ ಮಾಡ್ತಾರೋ, ಲೇಟ್ ಮಾಡ್ತಾರೋ, ರುಚಿ ನೋಡ್ತಾರೋ, ಏನೇ ಇರಲಿ ಖುಷಿಯಾಗಿದಾರ, ಅದು ಮುಖ್ಯ. ಸೊ ಇದೇ ಖುಷಿನ ಒಂದು ಮೋಜಿನ ಆಟದಲ್ಲಿ ಎಷ್ಟಿರುತ್ತೆ ಅನ್ನೋದು ನೋಡೋಣ. ಓಕೆ, ಅಡುಗೆ ಮಾಡೋದು ಇಲ್ಲ ಇದೇನಪ್ಪ ಅಂದ್ರೆ ಪ್ರಾಪರ್ಟಿ ಇದೆ, ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದು ನಿಮ್ಮ ಪಿಪಿ ಅಂಡ್ ಇದು ನಿಮ್ಮ ಬಿಪಿ. ರೂಲ್ಸ್ ಹೇಳ್ತೀನಿ. ಫಸ್ಟ್ ನಾನು ಒಂದು ಸೆಂಟೆನ್ಸ್ ಹೇಳ್ತೀನಿ. ಆ ಸೆಂಟೆನ್ಸ್ ನ ಎದುರಲ್ಲಿ ಒಂದು ಊರ ಹೆಸರು ಇರುತ್ತೆ. ನೀವು ಆ ಊರ ಹೆಸರು ಯಾವುದು ಅಂತ ಟಕ್ಕಂತ ಹೇಳ್ಬೇಕಾಗುತ್ತೆ. ಬಟ್ ಹಾಗೆ ಹೇಳೋ ಹಾಗಿಲ್ಲ. ನಿಮ್ಮ ಕೈ ಕೊಟ್ಟಿರೋ ಪಿಪಿನ ನೀವು ಜೋರಾಗಿ ಊದಬೇಕು. ಎಷ್ಟು ಸ್ಟ್ರಾಂಗ್ ಆಗಿ ಸೌಂಡ್ ಬರುತ್ತೋ ಅವ್ರ ಕಡೆಗೆ ಅವಕಾಶ ಹೋಗುತ್ತೆ ಉತ್ತರ ಕೊಡೋದಕ್ಕೆ. ಮೊದಲನೇದಾಗಿ ಅಂತ ಹೇಳಿ ನನ್ನ ವಯಸ್ಸೇನು ಅವ್ಳ ವಯಸ್ಸೇನು. ಅಯ್ಯೋ ನೋಡಿ ನೀವು ಹೆಂಗಿದ್ದೀರಾ, ಹೆಂಗಿದೀವಿ. ಸೌಂಡ್ ಜಾಸ್ತಿ ಇದೆ. ಉತ್ತರ ಯಾರಿಗೆ ಗೊತ್ತಾ ಇಲ್ವೋ ಗೊತ್ತಿಲ್ಲ. ಅವರಿಗೆ ಕೋಪ ಬರೋದೇ ಇಲ್ಲ. ಟ್ರೈ ಮಾಡ್ತೀರಿ ಬರುತ್ತಾ ಅಂತ ಚೆಕ್ ಮಾಡಕ್ಕೆ. ಓಕೆ, ಸುಮ್ಮನೆ ಒಂದು ಟ್ರೈ ಮಾಡಿ. ಯಾವಾಗ್ಲೂ ಇದು ಸ್ಫೋಟನೇ ಸ್ಫೋಟ. ಎವ್ರಿ ಡೇ ದೀಪಾವಳಿ. ಆ ಕೆಲಸ ನಾನು ನೆಕ್ಸ್ಟ್ ನೋಡ್ತೀನಿ. ಫಸ್ಟ್ ಕ್ವೆಶ್ಚನ್ ಇದಾಗಿದೆ. ನಮ್ಮ ಚಿಕ್ಕ ಮಗಳು ಊರಿಗೆ ಹೋಗಿದ್ದಾಳೆ. ಚಿಕ್ಕಮಗಳೂರು ಬೇಕು ಅಂತ ಓದ್ಲಿಲ್ಲ, ಸುಮ್ಮನೆ ಅತ್ತೆನ ಕೆಲಸಲಿ ಅಂತ. ಪಾಪ ಅವ್ರಿಗೆ ಗೊತ್ತಾಯ್ತು, ನಂಗೂ ಗೊತ್ತಾಯ್ತು. ಇಲ್ಲ, ಆಟ ಬಂದಾಗ ಪೈಪೋಟಿ. ಹೌದಾ? ಆಟ ಬಂದಾಗ ಪೈಪೋಟಿ ಇರಲಿ. ಓಕೆ, ಆದ್ರೂ ಅತ್ತೆಗೆ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ. ಸೂಪರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನಮ್ ಕೇರಿಲಿ ಸ್ವಲ್ಪ ಮಡಿ ಮೈಲಿಗೆ ಜಾಸ್ತಿ. ಮಡ್ಗೇರಿ ಹೇಳ್ಬಿಟ್ರು. ಸೌಂಡ್ ಅವ್ರು ಕೊಟ್ಟಿದ್ರು, ಬಟ್ ಉತ್ತರ ನೀವು ಕೊಡ್ಲಿಲ್ಲ, ನೀವು ಕೊಟ್ರಿ. ಸೊ ಅಗೇನ್ ಪಾಯಿಂಟ್ ಗೋಸ್ ಟು ಅತ್ತೆ ಗಿರಿಜಮ್ಮ ಅವ್ರಿಗೆ. ಸೊ
ಮಡಿಕೇರಿ ರೈಟ್ ಆನ್ಸರ್. ಇಲ್ಲ 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 ನಿಜವಾಗ್ಲೂ ಇಲ್ಲ. ನಾನು ಊದಷ್ಟೊತ್ತಿಗೆ ಅವರು ಊದ್ಬಿಟ್ಟು ಆಮೇಲೆ ಹೇಳ್ಬಿಟ್ಟು ಸರಿ ನಾನು ಸುಮ್ಮನೆ ಕೂತ್ಕೊಂಡು ಓಕೆ, ಸ್ವಲ್ಪ ಟ್ವಿಸ್ಟ್ ಮಾಡೋಣ ಇವಾಗ. ನಾನು ಇಲ್ಲಿಂದ ಆ ಭಾಗ ಕರ್ಕೊಂಡು ಹೋಗ್ತೀನಿ, ಕರ್ನಾಟಕದ ಆ ಕಡೆ ಭಾಗ ಕರ್ಕೊಂಡು ಹೋಗ್ತೀನಿ. ನಮ್ಮ ಬಲಗಡೆ ಭಾಗದಲ್ಲಿರೋ ಕೋಟೆ ಬಾಗಿಲು ಭದ್ರವಾಗಿದೆ. ವೀಕ್ಷಕರು ಅಂತ ಗೊತ್ತಾಗ್ಲಿ, ನಮ್ಮ ಬಲಗಡೆ ಭಾಗದಲ್ಲಿರೋ ಕೋಟೆ ಬಾಗಿಲು ಭದ್ರವಾಗಿದೆ. ಬಾಗಲಕೋಟೆ ಕೊಟ್ಟಿದ್ದಾರೆ ಪಾಯಿಂಟ್ ಅವ್ರಿಗೂ ಸಿಕ್ಕಿದೆ. ಓಕೆ, ಸಿಂಪಲ್ ಆಗಿ ಕೇಳೋಣ ಇವಾಗ. ಶಿವನ ಪಾದದಲ್ಲಿ ಎಷ್ಟೊಂದು ಮೊಗ್ಗುಗಳಿವೆ? ಶಿವಮೊಗ್ಗ. ರೈಟ್ ಆನ್ಸರ್. ನೀವು ಬೇಕನ್ಸುತ್ತೆ. ಸ್ವೀಟ್ 3 and 1. ಓಕೆ, ಲಾಸ್ಟ್ 2 ಕ್ವೆಶ್ಚನ್ಸ್ ಇದೆ. ನಾನು ಸೀರೆ ಉಟ್ಕೊಂಡಾಗ್ಲೇ ಮೊಣಕಾಲು ನೋವು ಬರುತ್ತೆ. ಮೊಣಕಾಲ್ ಮೂರು ಕೇಳೇ ಇಲ್ಲ. ಚಿತ್ರದುರ್ಗದ ಸೀರೆ ಫೇಮಸ್ ಆ ಊರು. ಏನದು ಮೊಣಕಾಲ್ ಮೂರು ಮೊಣಕಾಲು ಮೂರು ಸೀರೆನೇ Yes, ಅದು ಆ ಜಾಗ ಸೀರೆ ಫೇಮಸ್. ಸೊ ಹಾಗಾಗಿನೇ ಹೇಳಿದ್ರು ಸೀರೆ ಉಟ್ಕೊಂಡ. ಸೀರೆ ಕೇಳಿದ್ದೀನಿ ಬಟ್ ಅದೇ ಊರಂತ ಗೊತ್ತಿಲ್ಲ. ಸೊ ಅಲ್ಲಿಗೆ 4 ಪಾಯಿಂಟ್ ತಗೊಂಡಿದ್ದಾರೆ. ಲಾಸ್ಟ್ ಕ್ವೆಶ್ಚನ್. ಕುಣಿದು ಕಾಲು ನೋವ್ತಾ ಇದೆ. ಎಸ್, ಕಲಬುರ್ಗಿ. ಕುಣಿಗಲ್ ಸಾರಿ ನನ್ನ ತಲೆಯಲ್ಲಿ ಕುಣಿಗಲ್ ಅಂತಾನೆ ಇದೆ. ಯಾಕೆ ಕಲಬುರ್ಗಿ ಅಂತ ಹೇಳೋದ್ನೋ ಗೊತ್ತಿಲ್ಲ. ಛಲ. ಹೌದು. ಥ್ಯಾಂಕ್ ಯು. ಎಸ್, ಸೊ ಅಲ್ಲಿಗೆ ಗಿರಿಜಮ್ಮ ಅವರೇ ಗೆದ್ದಿದ್ದಾರೆ. 5 ಪಾಯಿಂಟ್ಸ್ ತಗೊಂಡು ಬಾಗಿ ಒಂದು ಚಪ್ಪಾಳೆ. ಗಿಫ್ಟ್ ಇದೇ ಗಿಫ್ಟ್ ಅಂತೆ ನಮ್ಗೆ ನಮ್ಮ ಮಕ್ಕಳಿಗೆ. ಊದ್ಕೊಂಡು ಕುತ್ಕೊಳ್ಳೋಣ. ಒಳ್ಳೆ ಕೆಲಸ ತಾನೆ. ಮಾತುಗಳು ಹೊರಗಡೆ ಮಾತಿನ ಮೇಲೆ ಮಾತು ಬೆಳೆಯುತ್ತೆ. ಹೌದು ವೀಕ್ಷಕರೇ, ಸೊ ಆಟ ಜೋರ ನಡೀತಾ ಇದೆ. ಇದು ಸ್ಮಾರ್ಟ್ ಮೋಜಿನ ಆಟದ ಒಂದು ಭಾಗ ಆಯ್ತು. ಸೊ ಒಂದ್ ಆಟ ಗಿರಿಜಮ್ಮ ಅವ್ರು ನಾನೇ ಗೆದ್ದಿದ್ದೀನೋ ಬೀಗ್ತಾ ಇದಾರಂತೆ. ಸೊ ನೋಡೋಣ ಈಗ ನೆಕ್ಸ್ಟ್ ಆಟದಲ್ಲಿ ಗೆದ್ದು ಯಾರು ಬೀಗ್ತಾರೆ ಅಂತ. ನನ್ನ ಸೊಸೆ ಗೆಲ್ಲಿಪ್ಪ ದೇವ್ರೆ. ಗೆಲ್ತೀನಿ ಅಂತ ನೀವು ಹೇಳಿ. ಆಯ್ತು ಬಿಡಿ ಮಾಮಿ, ಕೇಳ್ತೀನಿ ನಿಮ್ಗೋಸ್ಕರ. ಹಾಗೆ ಇದು ತುಂಬಾ ಸಿಂಪಲ್. ನಾನು ಒಂದೊಂದು ಶೀಟ್ ನಿಮಗೆ ಕೊಡ್ತೀನಿ, ಅದರಲ್ಲಿ ಮೂವಿ ನೇಮ್ಸ್ ಇರುತ್ತೆ. ಓಕೆ, ಸಿನಿಮಾ ಹೆಸರುಗಳಿರುತ್ತೆ. ನಿಮಗೆ ಒಂದು ಕೊಡ್ತೀನಿ, ನೀವು ಅದನ್ನ ನೋಡ್ಕೊಂಡು ಆಕ್ಟ್ ಮಾಡಬೇಕು, ನೀವು ಅದನ್ನ ಗೆಸ್ ಮಾಡಬೇಕು. ಅದೇ ತರ ನಿಮ್ ಸರ್ವಿ ಬಂದಾಗ ನಿಮಗೆ ನನ್ನ ಹೆಸರು ತೋರಿಸಿರ್ತೀನಿ, ನೀವು ಅದನ್ನ ಆಕ್ಟ್ ಮಾಡಿ ತೋರಿಸಬೇಕು, ನೀವು ಅದನ್ನ ಗೆಸ್ ಮಾಡಬೇಕು. ಡಮ್ ಶರಡ್ಸ್. ಎಸ್, ಡಮ್ ಶರಡ್ಸ್ ಬೇಸಿಕಲಿ. ಓಕೆ, ಸರಿನಾ? ಎಸ್, ಡನ್ ಡನ್. ವೀಕ್ಷಕರೇ ನೋಡೋಣ. ಸೊ ಇರುವಂತ 12 ಹೆಸರುಗಳಿದೆ. ಯಾರು ಹೆಂಗೆ ಗೆಸ್ ಮಾಡಿ ಹೇಗೆ ಆಡ್ತಾರೆ ನೋಡೋಣ. ಸೊ ನೋಡೋಣ, ಮೊದಲನೇ ಶೀಟ್ ತಗೋತಾ ಇದ್ದೀನಿ. ಸೊ ಫಸ್ಟ್ ಯಾರಿಗೆ ಕೊಡೋಣ? ಅತ್ತೆಗೆ ಕೊಡೋಣ. ಗಿರಿಜಮ್ಮ ಕೊಡ್ತೀನಿ. ನೋಡ್ಕೊಂಡ್ರಾ? ಸೊ ವೀಕ್ಷಕರೇ, ಇದು ನಿಮ್ಮ ಮಾಹಿತಿಗಿರಲಿ ಅಂತ ಬರೀ 20 ಸೆಕೆಂಡ್ಗಳು ಮಾತ್ರ. 20 ಸೆಕೆಂಡ್ ಅಷ್ಟೇ. ಇನ್ನೊಂಚೂರು ಕಡಿಮೆ ಮಾಡ್ತೀನಿ ನಾನು, ನಿಮಗೆ ಈಸಿಯಾಗಿ ತೋರಿಸ್ಬಿಡ್ತೀನಿ. ಅವಳಿಗೆ ಹೇಳ್ಬೇಕು, ನೀವು ಆಕ್ಟ್ ಮಾಡಿ ತೋರಿಸ್ಬೇಕು. ಅವ್ರನ್ನ ಗೆಸ್ ನೋಡಿ ಮಾಡಬೇಕು. ಮಾಡ್ತೀನಿ ನೋಡಿ. ಶುರು ಮಾಡಿ. ಸೊ ಇದಕ್ಕೆ ನಿಮಗೆ ಸಿಗುವಂತ ಟೈಮ್ ಬರೀ 20 ಸೆಕೆಂಡ್. ಓಕೆ, 3 2 ಏನಿರುತ್ತೆ ಒಂದ್ ನಿಮಿಷ. ಇದು ಸಿನಿಮಾ ಎಲ್ಲ ಸಿನಿಮಾ ಹೆಸರುಗಳೇ. ಇಲ್ಲ, ಇವಾಗ ನಾನು ತೋರಿಸ್ತಾ ಇದ್ದೀನಿ, ನಾನು ಮಾಡಿರೋ ಸಿನಿಮಾದೆ. ನೀವು ಮಾತಾಡೋ ಹಾಗಿಲ್ಲ, ಕಂಡೀಷನ್ ನೀವು ಮಾತಾಡೋ ಹಾಗಿಲ್ಲ, ಬರೀ ಆಕ್ಷನ್ ಅಲ್ಲಿ ತೋರಿಸ್ಬೇಕು. ಬರೀ 20 ಸೆಕೆಂಡ್ ಅಲ್ಲಿ ತೋರಿಸ್ಬೇಕು. ನೀವು ಅಷ್ಟೊಳಗಡೆ ಗೆಸ್ ಮಾಡಬೇಕು. ನಾನು ತೋರಿಸ್ತೀನಿ. ಇದು ಯಾಕೋ ಬಿಟ್ರೆ ನನಗೆ ಕಳಿಸ್ಬಿಡ್ತಾರೆ. 3 2 1 ಸ್ಟಾರ್ಟ್. ಏನಮ್ಮ ಇದು? ದೋಣಿ. ಟೈಮ್ ಹೊಡ್ತಿದೆ. ಅಗಿಯೋದು. ಗೆಡ್ಡೆ. ಬೇಗ. ಗೆಡ್ಡೆ ತಿಮ್ಮ ಅಲ್ವಾ? ಅಯ್ಯೋ, ಟೈಮ್ ಆಗ್ತದೆ. ಟೈಮ್ ಅಗಿಯೋದು. ಟೈಮ್ ಆಯ್ತು. ಏನು ತೋರಿಸಿದ್ರೆ ಆಗ್ಯದು? ಮಣ್ಣನ್ ತಾನೇ ಆಗ್ಯದು. ಏನಿತ್ತು? ಮಣ್ಣಿನ ದೋಣಿನ. ಮಣ್ಣಿನ ದೋಣಿ. ಮಣ್ಣಿನ ದೋಣಿ. ಸೊ ಅಲ್ಲಿಗೆ ದೋಣಿ ಮುಗಿದೆ. ನೆಕ್ಸ್ಟ್ ಈಗ ನಾನು ನಿಮಗೆ ಕೊಡ್ತೀನಿ, ನೋಡೋಣ. ಅಯ್ಯೋ ದೇವ, ನಾನು ಅಷ್ಟೇ. ಇಲ್ಲ, ನೀವು ಯಾರು ಸೂಪರ್ ನೀವು. ಓಕೆ, ಸೊ ಓಕೆನಾ? ವೀಕ್ಷಕರೇ, ಇದು ನಿಮಗಾಗಿ ವೇಟಿಗೆ ಶುರು ಮಾಡಿ. ಅವ್ರು ಆಕ್ಟ್ ಮಾಡಬೇಕು, ನೀವು ಗೆಸ್ ಮಾಡಬೇಕು. ಓಕೆ, ನಿಮ್ಮ ಸಮಯ ಎಸ್ ಸ್ಟಾರ್ಟ್. ನಾನೇ ಮಾಡಿರೋ ಬಿಟ್ಟಿಲ್ಲ. ನಾನು ಇದ್ದೀನಿ ಅದರಲ್ಲಿ. ಯಾವುದು? ಚಾಲೆಂಜ್ ಗೋಪಾಲಕೃಷ್ಣ. ಸೊ
ಬರೀ 12 ಸೆಕೆಂಡ್ ಒಳಗಡೆ ಹೊರಟಿದ್ದಾರೆ. ಸೊ ಪಾಯಿಂಟ್ ಸಿಕ್ಕಿದೆ ಗಿರಿಜಮ್ಮ ಅವರಿಗೆ. ಮೇಡಮ್ ಸೂಪರ್. ಈಗ ನೆಕ್ಸ್ಟ್ ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ಬಂದು ಓಕೆ ನೋಡಿದ್ರಾ? ಅಂಡ್ ವೀಕ್ಷಕರೇ ಇದು ನಿಮಗೆ ಇದು ಆನ್ ಮಾಡ್ತಾರೆ ಇನ್ನ. ಶುರು ಮಾಡ್ತೀನಿ. 3, 2, 1 ಸ್ಟಾರ್ಟ್. ಬೇಗ ಬೇಗ ಬೇಗ. ದೋಸೆ ತಿರುವಾಕೋದು. ನಾಳೆ ಯಾಕೆ ಇಷ್ಟೊಂದು ಮಾತಾಡೋದಿಲ್ಲ. ಟೈಮ್ ಮಾಡ್ತಿದೆ. ಇಡೋದು. ಇಡು. ಏನಿದೆ ಇದು? ಅಥವಾ ನನಗೆ ಅಭಿನಯ ಮರ್ತೋಗ್ಬಿಟ್ಟಿದೆ. ಮಾತಾಡೋದಿಲ್ಲ. ಇಲ್ಲಿ ಇಡು. ಬೇರೆ ಏನಾದರೂ ತೋರಿಸ್ಬೇಕು ನೀವು. 20 ಸೆಕೆಂಡ್ ಅದೊಂದೇ ತೋರಿಸ. ಉಲ್ಟಾ ಪಲ್ಟಾ. ಉಲ್ಟಾ ಪಲ್ಟಾನಾ? ಉಲ್ಟಾ ಪಲ್ಟಾ ತೋರಿಸ್ಬೇಕು. ದೋಸೆ ಅಂತ. ಹಿಂಗೆ ಆಗಿದ್ರೆ ದೋಸೆ. ಸೊ ಒಂದೇ ಸರಿ ಗ್ರೀಷ್ಮ ಮೇಡಮ್ ನಿಮ್ದು. ಓಕೆ ಎಸ್. ಓಕೆ ವೀಕ್ಷಕರೇ ನಿಮ್ಮ ಮಾಹಿತಿಗೆ ಸಮಯ ಶುರು. ಒಬ್ರು ಕಾಫಿ ಹೇಳಿ. ಒಬ್ರು ಒಂಟಿ ಧ್ವನಿ. ಒಂಟಿ ಧ್ವನಿ ಅಂತ ತೋರಿಸಿ. ನೈಸ್. ಓಕೆ ಸೊ ಅಲ್ಲಿಗೆ ಪಾಯಿಂಟ್ 2 ಸಿಕ್ಕಿದೆ. ಸಿನಿಮಾದಲ್ಲಿ ಲೋಕೇಶ್ ಅವ್ರು ಮಾಡಿದ್ರು ಒಂಟಿ ಧ್ವನಿಲಿ. ಸೊ ನೋ ಪ್ರಾಬ್ಲಮ್. ಓಕೆ ಸೊ ನೋಡೋಣ ನೆಕ್ಸ್ಟ್ ನನಗೆ ಬಂತು ಅಂತ ವೀಕ್ಷಕರೇ ನಿಮಗೆ ವೇಟಿಂಗ್ ಟೈಮ್ ಶುರುವಾಗಿಲ್ಲ ಅಂದ್ರೆ ಆಕ್ಚುಲಿ ಫಾಸ್ಟ್ ಸೂಪರ್ ಫಾಸ್ಟ್. 3, 2 1 ಸ್ಟಾರ್ಟ್. ಹದ್ದು. ಹದ್ದಿನ ಕಣ್ಣು. ಪಾಯಿಂಟ್ ಇದೆಲ್ಲ ಲೋಕೇಶ್ ಅವರ ಚಿತ್ರ. ಅಲ್ವಾ? ಎಲ್ಲೆಲ್ಲೋ ನಾವು ನೋಡ್ತೀವಿ. ಸೂಪರ್. ಓಕೆ ಸೊ ನಿಮ್ಗೆ 1 ಪಾಯಿಂಟ್ ಸಿಕ್ಕಿದೆ, ನಿಮ್ಗೆ 2 ಸಿಕ್ಕಿದೆ. ಸೊ ನೆಕ್ಸ್ಟ್ ಸರ್ದಿ ಗ್ರೀಷ್ಮಾ ಮೇಡಮ್ ನಿಮ್ದು. ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ಮೇಲೆ ಹಿಂಗೆಲ್ಲ ಹೇಳಿ. ಎಸ್. ಓಕೆ ವೀಕ್ಷಕರೇ ನಿಮಗೆ ಅಂಡ್ ನಿಮ್ಮ ಸಮಯ ನನಗೂ ಸ್ವಲ್ಪ ತೋರಿಸ್ರಿ. ಆಟ ಆಗಬೇಕು. ಸ್ಟಾರ್ಟ್. ಬ್ಯೂಟಿಫುಲ್ ಸುಂದರ ಚಂದ ಮುತ್ತು. ಒಟ್ಟಿದೆ ಟೈಮ್. ಚಂದನದ ಗೊಂಬೆ. ಎಸ್. ಗ್ರೀಷ್ಮ ಚಂದ ತೋರಿಸ್ದೆ. ಇಲ್ಲ ಚಂದ ಅದು ಅನ್ಕೊಂಡೆ ಬಟ್ ಗೊತ್ತಾಗುತ್ತೆ ನಿಮ್ಗೆ ಅಂತ. ಗೊಂಬೆ ಅಂದ್ರೆ ಹಿಂಗೆ ತೋರಿಸ್ಬೇಕು. ಏನ್ ಆಕ್ಟ್ ಮಾಡ್ತೀಯ ನೀನು? ಗೊಂಬೆ ಅಂತ ಯಾರು? ಅಯ್ಯೋ ಪುಟಾಣಿ ಗೊಂಬೆ ಹಂಗೇನೆ ಅಂತ. ಗೊಂಬೆ ಅಂದ್ರೆ ಹಿಂಗೆ ಮಾಡ್ಬೇಕು. ನಿಮ್ದಾಗಿದ್ರೆ ನಿಮ್ದಾಯ್ತಾ? ಹೌದಾನೆ ಗೊಂಬೆ ಅಂದ್ರೆ ಹಂಗೆ ತಾನೇ ತೋರಿಸ್ಬೇಕು. ಆಯ್ತಲ್ವಾ? ಸೌಂದರ್ಯ ಹಿಂಗಂತಂದ್ರೆ ಸೌಂದರ್ಯ. ಚಂದ ಅಂದ್ರೆ ಚಂದನ. ಹೌದು ಅಂದ್ರೆ ಚಂದನ ಅಂದ್ರೆ ಗೊಂಬೆ. ಅದು ಹಂಗೆ ಡಂಶರ್ ಆಡೋದು. ಡಂಶರ್ ಹಂಗೆ ತಾನೇ ಆಡೋದು. ಕರೆಕ್ಟ್. ತೋರಿಸಿ ಇವ್ರಿಗೂ ಹೇಳಕ್ಕಾಗಲ್ಲ, ಇವ್ರಿಗೂ ಕರೆಕ್ಟ್ ಹೇಳಲೇಬೇಕು ನಾನು. ಅಂಡ್ ಲಾಸ್ಟ್ ಯಾರಿಗೆ ತೋರಿಸೋಣ? ಲಾಸ್ಟ್ ಅದೇ ಅತ್ತಗೆ ತೋರಿಸ್ತೀನಿ. ಓಕೆ ವೀಕ್ಷಕರಿಗೆ ನಿಮಗೆ ಎಸ್ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಅಡ್ಡದಾರಿ. ಸೂಪರ್. ಲೋಕೇಶ್ ಅವರ ಮೊದಲನೇ ಚಿತ್ರ ಅದು ಅಲ್ವಾ? ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ? ಹೇಳ್ಬಿಟ್ಲಲ್ಲ, ನಾನು ಕರೆಕ್ಟ್ ಆಗಿ ತೋರಿಸ್ತೇನೆ. ಅದೇ ಫಸ್ಟ್ ಕವಲು ದಾರಿ ಅಂದ್ಕೊಂಡೆ, ಆಮೇಲೆ ನೀವು ಈ ಕಡೆ ನೋಡ್ಬಿಟ್ಟು. ವೆರಿ ನೈಸ್. ಸೊ ಅಲ್ಲಿಗೆ ಪಾಯಿಂಟ್ ಲೆಕ್ಕ ಹಾಕೋದಾದ್ರೆ ಫಸ್ಟ್ ಗೆದ್ದಿದ್ದಾರೆ. ಬಲಿ ಚಪ್ಪಾಳೆ. ಬಟ್ ನೀವು ಒಳ್ಳೆ ನೀವು ಗೆಲ್ಲದ ಅವರೇ ಸಾಕ್ಷಿ. ಬಿಕಾಸ್ ಅವರೇ ಕಾರಣ. ಇವ್ರು ನಿಮ್ಮನ್ನ ಚೆನ್ನಾಗಿ ಸೋಲ್ಸಿದ್ದಾರೆ. ವೀಕ್ಷಕರೇ ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶ ಇದೆ ಅದಕ್ಕೆ ಸುಮ್ಮನೆ ಕುತ್ಕೊಂಡು ಕಾಲಹರಣ ಅನ್ನೋದಲ್ಲ. ಈ ಒಂದು ಲವಲವಿಕೆ ಅಥವಾ ಆ ಒಂದು ಹುಮ್ಮಸ್ ಏನಿದೆ ಸಂಬಂಧಕ್ಕೆ ಬಹಳ ಮುಖ್ಯ ಆಗುತ್ತೆ. ಸಮಯ ಸಿಕ್ಕಾಗ ಅಮ್ಮ ಹೇಳ್ತಿದ್ರಲ್ಲ, ಸೊಸೆ ಒಂದ್ ಕಡೆಗೆ ಅತ್ತೆ ಒಂದ್ ಕಡೆಗೆ ಇರೋದಲ್ಲ,
ಸಮಯ ಸಿಕ್ಕಿದೆ ಅಂದ್ರೆ ಕೂತು ಒಂದು ಚಿಕ್ಕ ಪುಟ್ಟ ಆಟ ಆಡಿ ಮನಸ್ಸನ್ನ ಹಗರು ಮಾಡುತ್ತೆ, ಮನಸ್ತಾಪಗಳನ್ನ ಹೊರಗಡೆ ಹಾಕತ್ತೆ, ಸಂಸಾರ ಗಟ್ಟಿ ಆಗತ್ತೆ. ಸೊ ಇದನ್ನ ಆಗ್ಲಿ ಅನ್ನೋದಕ್ಕೆ ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶ ಇದು. ಸೊ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇಷ್ಟೇ ಇಲ್ಲ, ನೆಕ್ಸ್ಟ್ ರೌಂಡ್ ಅಲ್ಲಿ ಹಾಡ್ಬೇಕು ನೀವು. ಓಕೆ, ಡಾನ್ಸ್ ಮಾಡ್ತೀನಿ. ನಾವೇ ಧನ್ಯರು ಅಲ್ಲಿಗೆ. ವೀಕ್ಷಕರೇ, ಇದಾಗಿತ್ತು ಸ್ಮಾರ್ಟ್ ಮೋಜಿನ ಆಟ. ಸೊ ಇಬ್ರು ಆಟ ಆಡಿ ಒಂದಷ್ಟು ವಿಷಯಗಳನ್ನ ಹಂಗು ಹಿಂಗು ರಚಿಸಿದ್ದಾರೆ ನಮಗೆ. ಸೊ ಮುಂದಿನ ಹಂತದಲ್ಲಿ ಹಾಡೋರಿದ್ದಾರೆ, ಸ್ಮಾರ್ಟ್ ಸಿಂಗಿಂಗ್. ಓಕೆ ವೀಕ್ಷಕರ, ಒಂದು ಪುಟ್ಟ ವಿರಾಮ ತಗೋತೀನಿ, ಹಿಂಗೋಗಿ ಹಂಗೆ ಬರ್ತೀನಿ. ಓಕೆ, ಸೊ ಮಿಸ್ ಮಾಡ್ಕೊಳ್ತಾ ಇರಿ ನಮ್ಮನ್ನ, ಹಿಂಗೋಗಿ ಬರ್ತೀನಿ ನಾನು. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿರು. ಸೊ ಮುಂದಿನ ಹಂತಕ್ಕೆ ಹಣಾಹಣಿ ಜೋರಾಗಿದೆ ಅತ್ತೆ ಸೊಸೆ. ಓಕೆ, ಸ್ಮಾರ್ಟ್ ಸಿಂಗಿಂಗ್. ಓಕೆ, ಒಟ್ಟಾಗಿ 4 ಹಾಡುಗಳಿದೆ. ಅದರ ಚರಣನ ನಾನು ಹಾಡ್ತೀನಿ, ನೀವು ಗೆಸ್ ಮಾಡ್ಬೇಕು ಅದು ಯಾವ ಸಾಂಗ್ ಅಂತ. ಅಲ್ಲಿ ನಾನು ಕಂಟಿನ್ಯೂ ಮಾಡಬಹುದು ಅಥವಾ ನೀವು ಪಲ್ಲವಿಯಿಂದ ಹಾಡಬಹುದು. ಓಕೆ, ಅಯ್ಯೋ, ನಿಮ್ಗೆ ಯಾವ ಲೆಕ್ಕ ಆರಾಮ ಮಾಡ್ತೀರಾ ಅಲ್ವಾ? ನಿಮ್ಗೆ ಹೇಳ್ಬೇಕಾ ನಾವು? ಮೊದಲ ಹಾಡು ಈ ರೀತಿಯಾಗಿದೆ. ಕುಂತರೆ ಸೆಳೆವ, ನಿಂತರೆ ತರವ, ಹೊಂಗೆ ಟೊಂಗೆ ತೋಗಿ ತೋಗಿ ಬಾಳೆ ಬೀಸವೆ, ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನೆ, ಮರಗಿಡ ತೂಗ್ಯಾವೆ ಹಕ್ಕಿ ಹಾರ್ಯಾವೆ, ಮರಗಿಡ ತೂಗ್ಯಾವೆ ಚಿಲಿಪಿಲಿ ಹಕ್ಕಿ ಹಾರ್ಯಾವೆ. ಸೂಪರ್. ಸೊ ಪಾಯಿಂಟ್ ಇಬ್ರು ಒಟ್ಟಿಗೆ ಗೆಸ್ ಮಾಡಿದಾರಪ್ಪ, ಹಾಗಾಗಿ ಇಬ್ರಿಗೂ ಕೊಡ್ತಾ ಇದ್ದೀನಿ. ಸೊ ಮುಂದಿನ ಹಾಡು ತುಂಬಾ ಚೆನ್ನಾಗಿದೆ. ಒಳ್ಳು ಬನಕೆ ಅನ್ನೊಂಗಿ, ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಒಂದ್ಸರಿ ಎಷ್ಟು ಚೆನ್ನಾಗಿ ಗೆಸ್ ಮಾಡಿದೀರಾ. ನೀವಿಬ್ರೆ ಹಾಡಿ ನೋಡೋಣ, ನಾನು ಲಿರಿಕ್ಸ್ ಕೊಡ್ತೀನಿ. ಓಕೆ, 3, 2, 1 ಗೋ. ಕೊಡಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಸದ್ಯಕ್ಕೆ ಪಾಯಿಂಟ್ಸ್ ಇಬ್ರದ್ದು ಈಕ್ವಲ್ ಆಗಿದೆ. ಬರಡಾದ ಬದುಕಿಗೆ ಹೊಸ ನೆಸರು ಅರಳೈತೆ, ಮನಸಾಗೆ ಹೊಸ ಆಸೆ ಹೊಸ ಬಾಸೆ ಬೇಡೈತೆ, ನೋಟದಾಗಿ ನಗೆಯ ಮಿಟಿ, ಸೂಪರ್. ನೋಡದಾಗೆ ಎಳ್ಳೆಯ ದಾಟಿ, ನೋಡಿಯ ಮಾಡಿದೋಳ ಪರಸಂಗ ಐತೆ, ಪರಸಂಗ ಐತೆ, ಸೂಪರ್. ಒನ್ಸ್ ಅಗೇನ್ ಐತೆ ಪರಸಂಗ ಐತೆ. ಸೂಪರ್. ಸೊ ಅಲ್ಲಿಗೆ ಗೆಸ್ ಅವ್ರು ಮಾಡಿದ್ದಾರೆ. ಸದ್ಯ ನಿಮ್ಮ ಕಡೆಗೆ ಈ ಪಾಯಿಂಟ್ ಸಿಕ್ಕಿದೆ. ಎಸ್ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಸಾಂಗ್. ಇದು ಅಷ್ಟೇ ಬಹಳ ಚೆನ್ನಾಗಿದೆ. ಅಂಡ್ ಲಾಸ್ಟ್ ಸಾಂಗ್. ಓಕೆ, ನಾನು ಗೆಲ್ಲೇಬೇಕು. ನಿಮ್ಮನ್ನ ಗೆಲ್ಲಿಸ್ತೀವಿ, ನಿಮ್ಮನ್ನ ನಾವು ಬಿಡಲ್ಲ, ನಿಮ್ಮನ್ನ ಗೆಲ್ಲಿಸ್ತೀವಿ. ಓಕೆ, ಇದು ಅಷ್ಟೇ. ಇದರಲ್ಲಿ ಬಹುಶಃ ಸಾಂಗ್ ಕೇಳೋದಕ್ಕಿಂತ ನೋಡಕ್ ಬಹಳ ಚೆನ್ನಾಗಿದೆ. ಲೋಕೇಶ್ ಸರ್ ಅಗೇನ್ ಇದ್ರಲ್ಲಿ ಕಾಣಿಸ್ಕೊಳ್ತಾರೆ. ಕಾಲಿಗೆ ಗಿರಕಿ ಚಪ್ಪಲಿ ಹಾಕಲು ಒಂತರವು, ಚಡ್ಡಿಯ ಮೇಲೆ ರಾಜನ ಕೋಟು, ನೋಡಲು ಜಂತರ ಮಂತರವು. ಸೋತೆ ಮೇಡಮ್, ಅಯ್ಯೋ ನನ್ಗೆ ಭುಜಂಗಯ್ಯನ ದಶಾವತಾರದ ಸಿನಿಮಾ ಚಿತ್ರದ ಹಾಡಿದು. ಆಯ್ತು, ಹೇಳ್ಬಿಡಿ ನೀವೇ. ಗ್ರೀಷ್ಮ ಅವ್ರಿಗೆ ಪಕ್ಕ ಸೋಲಿಸ್ತಾರೆ ಸೊಸೆನ ಅನ್ಕೊಂಡು ನಾನ್ ನೋಡ್ತಿದ್ದೆ, ಯೋಚನೆ ಮಾಡಿಲ್ಲ. ಅದು ಯಾರಮ್ಮ ಎತ್ತರದವನು, ಅವರೇ ಹೂವಿನ ಚಪ್ಪರದವನು, ದೂರವೇ ನಿಂತೋನೆ ಒಂಥರ ಹತ್ತಿರವಾಗೋನೆ. ತುಂಬಾ ಒಳ್ಳೆ ಹಾಡು ಅಲ್ವಾ? ಅದು ನೋಡಕ್ಕೆ ಒಂಥರ ಹೆಂಗೆಲ್ಲ ಮಾಡಿರ್ಬೋದು ಅಂತ ಅನ್ಸುತ್ತೆ. ನೀವೇ ತುಂಬಾ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು. ಪಾಯಿಂಟ್ ನಾನೇ ತಗೊಳ್ತೀನಿ ಇದಕ್ಕೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಹಾಡಿನಗೂ ಒಂದು ಉದ್ದೇಶ ಇದೆ. ಯಾಕೆ ನಾವು ಈ ಒಂದು ರೌಂಡ್ ಇಟ್ಟಿದ್ದೀವಿ ಸ್ಮಾರ್ಟ್ ಮೋಜಿನ ಆಟ ಅಂತಂದ್ರೆ,
ನಾವು ಮೊಜಿನ ಆಟ ಇಟ್ಟಿದ್ದು ಉದ್ದೇಶ ಹೇಳ್ದೆ ನಾನು ಆಗ್ಲೇ, ಸಮಯ ಸಿಕ್ಕಲ್ಲ ಆಟ ಆಡಿ ಎಲ್ಲೊಂದು ಖುಷಿ ಇರುತ್ತೆ ಅಂತ. ಹಾಡನ್ನು ಕೂಡ ಅಷ್ಟೇ, ಹೌದು ಹೌದು. ನೀವು ಹಾಡನ್ನ ಹಾಡಿದಾಗ ಅದು ಚೆನ್ನಾಗಿ ಬರುತ್ತೋ ಬರಲ್ವೋ, ನೀವು ಗುನುಗ್ದಾಗ ಮನಸ್ಸು ಯಾವಾಗ್ಲೂ ಕೂಡ ಶುದ್ಧವಾಗಿರುತ್ತೆ, ಸಂಗೀತಕ್ಕೆ ಆ ಶಕ್ತಿ ಇದೆ. ಸೊ ವೀಕ್ಷಕರೇ, ಗುನುಗಿ ಹೇಗ್ ಬರುತ್ತೆ ಅದೆಲ್ಲ ಬೇಡ. ಹೌದು. ಸೊ ನೋಡಿ ಎಷ್ಟು ಚೆನ್ನಾಗಿ ಅವರು ಹಾಡಿದ್ರು, ಖುಷಿ ಇಲ್ಲ, ಪಡ್ತು. ನಿಮ್ಮ ಸ್ಮಾರ್ಟ್ ಸೊಸೆಂದ್ರಲ್ಲಿ ಎಲ್ಲ ಅತ್ತೆ ಸೊಸೆಂದ್ರು ಎಷ್ಟು ಚೆನ್ನಾಗಿ ಇದನ್ನ ಮಾಡಿದ್ದಾರೆ ಗೊತ್ತಾ. ಈ ಒಂದು ಪರ್ಟಿಕ್ಯುಲರ್ ಭಾಗದಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಹೇಳಿದ್ದೀನಿ. ಆ ಮೈಸೂರಲ್ಲಿ ನೀವು ಶೂಟ್ ಮಾಡಿದ್ರಲ್ಲ, ಅವರು ಅತ್ತೆ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ, ಅದರಲ್ಲೆಲ್ಲ ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ. ಯಾರಲ್ಲಿ ಯಾವ ಪ್ರತಿಭೆ ಇರುತ್ತೋ ಅದು ಗೊತ್ತಾಗಲ್ಲ ನೋಡಿ. ನಾವು ಮನೇಲಿ ಏನೋ ಸುಮ್ಮನೆ ಅಡಿಗೆ ಮಾಡ್ಕೊಂಡು ಬಿದ್ದಿರ್ತಾರೆ ಅಂತ ಅನ್ಕೋತೀವಿ, ಬಟ್ ಎಲ್ಲರೂ ಒಂದ್ ರೀತಿಲಿ ಪ್ರತಿಭಾನ್ವಿತಾರೆ ಪ್ರಪಂಚದಲ್ಲಿ ಅಲ್ವಾ, ಅದು ಖುಷಿ ಕೊಡುತ್ತೆ. ಸೊ ಅದನ್ನ ನೀವು ಹೊರಗಡೆ ತೆಗಿತಾ ಇದ್ದೀರಾ. ನಿಮಗೆ ನಿಮ್ಮ ದೂರದರ್ಶನ ವಾಹಿನಿಗೆ ನಮ್ಮ ಧನ್ಯವಾದಗಳು ಹೇಳ್ಬೇಕು. ತುಂಬಾ ಸಂತೋಷ ಮ್ಯಾಮ್, ನೀವು ಅದಕ್ಕೆ ಸಾಥ್ ಕೊಡ್ತಾ ಇದ್ದೀರಿ ಈ ರೀತಿಯಾಗಿ. ಅದೇ ನಮ್ಗೆ ಖುಷಿ. ಅಂಡ್ ನಮ್ಮ ವೀಕ್ಷಕರು ಮುಖ್ಯವಾಗಿ ಅದಕ್ಕೆ ನಾವು 24 ಖುಷಿಯಿಂದ ಒಂದು ಭರವಸೆಯಿಂದ ದಾಟ್ಕೊಂಡು ಬಂದಿವಿ. 25 ಒಂದಷ್ಟು ಸಂಭ್ರಮ ಇರಲಿ ಅಂತ ತಮ್ಮನ್ನ ನಾವು ವಿನಂತಿಸ್ಕೊಂಡಿದ್ವಿ. ಅಂಡ್ ವೀಕ್ಷಕರೇ, ಸ್ಮಾರ್ಟ್ ಸಿಂಗಿಂಗ್ ಆಯ್ತು. ಸೊ ಈ ಖುಷಿ, ಈ ಸಂತೋಷ ಯಾವಾಗ್ಲೂ ಇರ್ಬೇಕಲ್ವಾ. ಸೊ ಅದಕ್ಕೊಂದಿಷ್ಟು ಸೂತ್ರಗಳಿರುತ್ತೆ. ಅವ್ರು ಆಗ್ಲೇ ಹೇಳ್ದಂಗೆ ಸಿಂಪಲ್ ಸೂತ್ರಗಳು. ಇವ್ರು ಹೇಳಿದ್ರಲ್ಲ, ಹೌದು ನನಗೆ ಕೋಪ ಬರುತ್ತೆ, ಬಟ್ ಅದ್ರ ಜೊತೆಗೆ ಒಂದು ಒಳ್ಳೆ ಗುಣ ಹಿಂಗ್ ಮರೆಯುವಂಥದ್ದಿದೆ, ಅದು ಅವರ ಸೂತ್ರ. ಸೊ ಇದೇ ತರ ಸಾಕಷ್ಟು ವಿಷಯಗಳಿರುತ್ತೆ. ಇವುಗಳನ್ನ ನಾವು ತಿಳ್ಕೊಬೇಕಾಗತ್ತೆ, ಅಥವಾ ಅವುಗಳನ್ನ ತಿಳ್ಕೊಂಡು ಅಳವಡಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಸಲಹೆ ಅಂತ ಕರಿತೀವಿ ಅದನ್ನ. ಸೊ ಮುಂದಿನ ಸ್ಮಾರ್ಟ್ ಸಲಹೆನ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಮನೋತಜ್ಞರು, ಹಾಗೆಯೇ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ CR ಚಂದ್ರಶೇಖರ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ಕುಟುಂಬ ಸ್ಮಾರ್ಟ್ ಆಗಿರ್ಬೇಕ್ರಿ. ಕುಟುಂಬದಲ್ಲಿ ಸುಖ ಸಂತೋಷ ನೆಲೆಯಾಗಿರಬೇಕು. ಇನ್ನೊಂದು ಕುಟುಂಬದ ಕಥೆ ಹೇಳ್ತೇನೆ. ಅತ್ತೆ ಹತ್ರ ಆಕೆಯ ತಾಯಿ, ಆಕೆಯ ಅಜ್ಜಿ ತೊಟ್ಟುಕೊಳ್ತಾ ಇರ್ತಕ್ಕಂಥ ಹಳೆಯ ಕಾಲದ ಲಕ್ಷ್ಮೀಕಾಸನ ಸರ, ಅಡಿಕೆಗಳು, ಹಳೆಯ ಕಾಲದ ಓಲೆಗಳು, ಹಳೆಯ ಕಾಲದ ಬೆಲೆಗಳೆಲ್ಲ ಇದ್ದವು. ಅದನ್ನು ಸೊಸೆ ಕೊಟ್ಟು, ಇದೆಲ್ಲ ಹಾಕೊಮ್ಮ, ಇದು ನನ್ನ ಅಜ್ಜಿ ತೊಟ್ಕೊಳ್ತಾಯಿದ್ರು, ಅಜ್ಜಿಯಿಂದ ನಮ್ಮ ತಾಯಿಗೆ ಬಂತು, ನಮ್ಮ ತಾಯಿಯಿಂದ ನನಗೆ ಬಂತು, ನೀನು ಹಾಕು ಅಂತ. ಸೊಸೆ ಏನು ಮಾಡಿದ್ಲು, ಆಯಿತು ಕೊಡತ್ತೆ ಅಂತ ಇಸ್ಕೊಂಬಿಟ್ಲು. ಒಂದು ಸರಿ ಹಾಕ್ಕೊಂಡ್ಲು. ಆಮೇಲೆ ನೇರವಾಗಿ ಅಕ್ಸಾಲೆ ಹತ್ರ ಹೋಗಿ ಆ ಎಲ್ಲ ಹಳೆಯ ಒಡವೆಗಳನ್ನು ಕರಗಿಸ್ಬಿಟ್ಟು ಹೊಸಾದ ಮೊನೆ ಒಡವೆ ಮಾಡಿಸ್ಕೊಂಡು ಬಂದುಬಿಟ್ಲು. ಯಾವಾಗ ಬಂದು, ನೋಡಿ ಅತ್ತೆ, ನೀವು ಕೊಟ್ಟ ಹಳೆಯ ಚಿನ್ನದ ಒಡೆ ಎಲ್ಲ ಕರಗಿಸ್ಬಿಟ್ಟು ಈಗಿನ ಫ್ಯಾಷನ್ ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅತ್ತೆಗೆ ನಖಶಿಖಾ ಅಂತ ಉರಿದು ಹೋಯಿತು. ದೊಡ್ಡ ಜಗಳ ಆಗೋಯ್ತು. ನನ್ನ ಅಜ್ಜಿ ಪ್ರೀತಿಯಿಂದ ಕೊಟ್ಟಂಥ ಒಡವೆಗಳನ್ನ, ನನ್ನ ತಾಯಿ ಪ್ರೀತಿಯಿಂದ ಕೊಟ್ಟಂಥ ಒಡವೆಗಳನ್ನ ಕರಗಿಸಿದೀನು, ಹಾಳು ಮಾಡಿ ನಮ್ಮ ತಾಯಿಗೆ, ಅಜ್ಜಿಗೆ ಅವಮಾನ ಮಾಡಿದ್ಯಾ ನೀನು, ಜಗಳ ಆಗೋಯ್ತು. ಸೊ ಹಾಗಾಗಿ ದಯಮಾಡಿ ಈ ಥರದ ಕೆಲವು ಸೆಂಟಿಮೆಂಟ್ಸ್ ಇರುತ್ತೆ, ಇಲ್ಲ ಅತ್ತೆಗಿರುತ್ತೆ, ಇಲ್ಲ ಅಂತಂದರೆ ಸೊಸೆಗಿರುತ್ತೆ. ಆಗ ಆ ಸೆಂಟಿಮೆಂಟ್ಗಳನ್ನು ಅರ್ಥ ಮಾಡಿಕೊಂಡು ಅತ್ತೆ ಆಗಲಿ ಸೊಸೆ ಆಗಲಿ ಚರ್ಚೆ ಮಾಡಿ ಬದಲಾವಣೆ ತರಬೇಕೇನೋ ತಾವೇ ಸ್ವತಃ ನಿರ್ಧಾರ ಮಾಡ್ತು ಅಂತಂದರೆ ಅನಗತ್ಯವಾಗಿ ವಿರಸ ಬುಗಿಲಿರುತ್ತೆ. ದಯಮಾಡಿ ಈ ಥರದ ಸೆಂಟಿಮೆಂಟ್ ವ್ಯಾಲ್ಯೂ ಇರ್ತಕ್ಕಂಥ ವಸ್ತುಗಳನ್ನು ದಯವಿಟ್ಟು ಕಾಪಾಡಿಕೊಳ್ಳಿ, ಅಥವಾ ಏನು ಮಾಡಬೇಕು ಅಂತ ಇಬ್ಬರು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿ. ನಿಮ್ಮ ಕುಟುಂಬ ಸ್ಮಾರ್ಟ್ ಆಗಿರಲಿ. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ನಾವು ಕೇಳೋದಿಷ್ಟೇ, ಸ್ಮಾರ್ಟ್ ಸಲಹೆನ ನಾವು ಅದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಅಳವಡಿಸ್ಕೊಳ್ಳೋಣ, ಬದುಕನ್ನು ಸುಖಮಯವಾಗಿಟ್ಕೊಳ್ಳೋಣ. ಕುಟುಂಬ ಅಂದರೆ ಅದೇ ನಮ್ಗೆ ಆಸ್ತಿ ಅಲ್ವಾ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ನನಗಂತೂ ಖುಷಿ ಆಯ್ತು, ನಾನು ಎಂಜಾಯ್ ಮಾಡಿದೆ. ಬಟ್ ನಿಮ್ಮ ಅಭಿಪ್ರಾಯ ಕೇಳೋಕ್ಕೂ ಮುಂಚೆ ಒಂದು ಚಿಕ್ಕ ಪ್ರಶ್ನೆ ಇದೆ. ಈಗ ನಿಮ್ಮ ಅತ್ತೆ ಹತ್ರ ಒಂದು ಸೀರೆ ಇದೆ, ಹೊಸ ತಗೊಂಬಂದ್ಬಿಟ್ಟಿದ್ದಾರೆ. ಆ್ಯಂಡ್ ಉಲ್ಟಾ ಕೇಳ್ತೀನಿ ಎರಡು ಕೂಡ. ಈಗ ಸೊಸೆ ತಗೊಂಡ್ಬಿಟ್ಟಿದ್ರು ಒಂದು ಸೀರೆ, ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ನಿಮಗೆ ಅದು, ಬಟ್ ಅವ್ರಿಗೆ ಇಷ್ಟ ಆಗಿದೆ ಅಂತಲೂ ಗೊತ್ತು ನಿಮಗೆ, ಬಟ್ ನಿಮಗೆ ಬೇಕದು. ಒಂದು ಕೋಪದಲ್ಲಿ ಒಂದು ಪುಸ್ಲಾಯಿಸಿ ಹೆಂಗ್ ಹೇಳ್ತೀರಾ ಅಂತ ಒಂದು ಚಿಕ್ಕದಾಗಿ ನೋಡೋ ಕುತೂಹಲ ನನಗೆ. ಏನ್ ಗ್ರೀಷ್ಮ, ಇಂಥ ಸೀರೆ ತಗೊಂಡಿದ್ಯಾ, ಒಂಚೂರು ಚೆನ್ನಾಗಿ ಕಾಣಲ್ಲ ನಿನಗೆ, ನಾನು ಉಟ್ಕೊಂಡೆ ತುಂಬಾ ಚೆನ್ನಾಗಿ ಇದು ಕೋಪದಲ್ಲಿ. ಈಗ ಗ್ರೀಷ್ಮ ಅವ್ರಿಗೆ ಅನ್ಸ್ಬೇಕು ನನ್ನ ಟೇಸ್ಟ್ ಇಷ್ಟ ಅಂದ. ಈಗ ಪುಸ್ಲಾಯಿಸಿ ಕೇಳೋದು, ಗ್ರೀಷ್ಮ ತುಂಬಾ ಚೆನ್ನಾಗಿದೆ ಈ ಸೀರೆ,
ಕಲರು ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ನನಗೊಂದಿನ ಕೊಡ್ತೀಯ ಉಟ್ಕೊಳ್ಳೋಕ್ಕೆ? ಉಟ್ಕೊಳ್ತೀವಿ ನಾವು, ಹಾಗೆಲ್ಲ ಏನು ನಿಮ್ದು ನೀವು ಇಟ್ಕೊಳ್ಳಿ ನಾವು ಇಟ್ಕೊಳ್ಳಿ ಆ ಥರ ಎಲ್ಲ ಏನಿಲ್ಲ. ವೆರಿ ನೈಸ್. ಓಕೆ, ಸೇಮ್ ಥಿಂಗ್ ಅವ್ರೊಂದು ಸೀರೆ ತಗೊಂಡ್ಬಂದಿದ್ದಾರೆ, ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇವರು ನಿಧಾನ ಕೇಳಿದ್ರೆ ಕೊಡಲ್ಲ ಅಂತ ಗೊತ್ತು, ಆರ್ಡರ್ ಆಗಿ ಕಮಾಂಡ್ ಆಗಿ ಹೇಳ್ಬೇಕು ಇವನ್ನ. ಮಾಮಿ, ಇಷ್ಟು ಒಳ್ಳೆ ಸೀರೆ ತಗೊಂಡಿದ್ದೀರಲ್ಲ, ನಿಮ್ಮ ವಯಸ್ಸಿಗೆ ಇದು ಸೂಟ್ ಆಗ್ತಾ ಇಲ್ಲ. ಇದು ಯಂಗ್ಸ್ಟರ್ಸ್ ಉಟ್ಕೊಳ್ಳೋದು. ಪ್ಲೀಸ್ ಇದನ್ನ ನನಗೆ ಕೊಟ್ಬಿಡಿ. ಹಾಗಿದ್ರೆ ನಾನೇ ಉಟ್ಕೋತೀನಿ. ಅಂತ ಹೇಳಿದೆಯಲ್ಲ, ಓಕೆ, ಈಗ ಪುಸ್ಲಾಯಿಸಿ ಕೇಳೋದು. ಮಾಮಿ ಪ್ಲೀಸ್, ಸೀರೆ ಸಕ್ಕದಾಗಿದೆ, ಒಂದಿನ ಕೊಡಿ. ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ನಾನು ರೆಡಿ ಮಾಡ್ಕೊತೀನಿ ಪ್ಲೀಸ್. ಒಂದಿನ ಅಲ್ಲ, ನೀನೇ ಇಟ್ಕೊತ. ಫೈನ್. ಐ ಥಿಂಕ್ ನಮ್ಮ ಇಡೀ ಎಪಿಸೋಡ್ ಅಲ್ಲಿ ನಿಮ್ಮ ನಿಜ ಜೀವನದ ಒಂದಷ್ಟು ವಿಷಯಗಳನ್ನೇ ನೀವು ಅಳವಡಿಸ್ಕೊಂಡಿದ್ದೀರಿ. ಅದು ನಮ್ಮ ವೀಕ್ಷಕರಿಗೆ ಖಂಡಿತ ತಲುಪಿದೆ ಅಂಡ್ ಅವ್ರು ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಸ್ಮಾರ್ಟ್ ಸೊಸೆಯಂದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಮುಖ್ಯವಾಗಿ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದೂರದರ್ಶನ ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೆ. ಇವಾಗ ಇಂಥ ಕಾರ್ಯಕ್ರಮಗಳು ಬೇಕು, ಹೇಗಿರಬೇಕು ಅಂತ. ಅತ್ತೆ ಸೊಸೆಯಂದರು ನಿಜವಾಗ್ಲೂ ಅವರು ಬೇರೆ ಅಲ್ಲ ನೋಡಿ. ನಾವು ತಾಯಿ ಮನೆಯಲ್ಲಿ ಒಂದು 10-20 ವರ್ಷವರೆಗೂ ಇರ್ತೀವಿ ಅಷ್ಟೇ, ಆಮೇಲೆ ಇಡೀ ಜೀವನನ ಅತ್ತೆ ಜೊತೆಲೆ ಕಳೆಯೋದು. ಸೊ ಹಾಗಾಗಿ ಅವರು ನಮ್ಗೆ ಎಷ್ಟು ಕೊಟ್ಟಿರ್ತಾರೆ ಅಲ್ವಾ, ಎಷ್ಟು ಕೊಡ್ತಾ ಇರ್ತಾರೆ. ನಾವು ಅವ್ರಿಗೆ ಏನು ಕೊಡಬೇಕು ಅಲ್ವಾ? ತುಂಬ ಪ್ರೀತಿಯಿಂದ ಹಂಚ್ಕೋಬೇಕಿದು. ಒಬ್ರು ಕೊಡೋದಲ್ಲ, ಒಬ್ರು ತಗೊಳ್ಳೋದಲ್ಲ, ಸ್ವಾರ್ಥ ಇರಬಾರ್ದು. ತುಂಬ ನಿಸ್ವಾರ್ಥವಾಗಿ ಅವ್ರು ಸೇವೆ ಮಾಡಬೇಕು. ಹೊತ್ತೊತ್ತಿಗೆ ಅವ್ರು ಏನು ಕೇಳ್ತಾರೆ, ನನ್ನ ಕಾಫಿ ತಗೊಳ್ಳಿ ಬೆಳಗ್ಗೆ ಅಲ್ಲ, ಕಾಫಿ ಅಂತ ಹೋದ್ರೆ ಎಷ್ಟು ಚೆನ್ನಾಗಿದೆ, ಅಲ್ಲಿ ಇಟ್ಟಿದ್ದೀನಿ ತಗೊಳ್ಳಿ ಅಂತಂದ್ರೆ. ಎಲ್ಲ ಸೊಸೆಯಿಂದಿರಿಗಾಗಲಿ ಅತ್ತೆಯಿಂದಿರಿಗಾಗಲಿ, ನಂದು ಕೆಟ್ಟ ಅತ್ತೆನೂ ನೋಡಿದ್ದೀನಿ, ಕೆಟ್ಟ ಸೊಸೆಯಿಂದಿರನ್ನೂ ನೋಡಿದ್ದೀನಿ. ದಯವಿಟ್ಟು ಇವಾಗ ನಾವು ಏನು ಸಂಪಾದನೆ ಮಾಡ್ತಾ ಇದ್ದೀವಿ, ನಾವು ಮಾತೇನು ಕೇಳೋದು ಅದೇ ಬಂದಿರೋದು. ಗಂಡ ಆಗಲಿ ಹೆಂಡತಿ ಆಗಲಿ ಒಬ್ರಿಗೊಬ್ರು ಆಸರೆ ಅಂತ ಅಂದ್ಕೊಳ್ಳಿ. ಒಬ್ರಿಗೊಬ್ರು ನಾನು ಹೆಚ್ಚು ಅನ್ಕೋಬೇಡಿ. ಆಸರೆ ಒಬ್ರಿಗೊಬ್ರು ಒಂದು ಅಪ್ಪಿಗೆ ಸಾಕು, ಒಂದು ಸಾಂತ್ವನ ಕೊಡೋದಕ್ಕೆ, ನಿಮಗೆ ಒಂದು ಧೈರ್ಯ ಕೊಡೋದಕ್ಕೆ. ನನಗೆ ಯಾರೋ ಇದ್ದಾರೆ ನನ್ನನ್ನು ಕಾಪಾಡೋರು. ಗಂಡನಿಗೂ ಆಗಿರ್ಬೋದು, ಇದು ಹೆಂಡತಿಗೆ ಮಾತ್ರ ಅಂತ ನಾನು ಹೇಳ್ತಿಲ್ಲ, ಹಾಗೆ ತಾಯಿಗೂ ಆಗ್ಬೋದು. ಮಗ ಬಂದು ಅಪ್ಕೊಂಡಾಗ, ಅಮ್ಮ ನಾನಿದ್ದೀನಿ ನಿನ್ನ ಜೊತೆ ಅಂದಾಗ ಎಂಥ ಒಂದು ಆನಂದ ಸಿಗುತ್ತೆ. ನಾವೇನು ಹೌದು ಅದ. ಸೊ ಅಷ್ಟೇ ಬೇಕಾಗಿರೋದು. ನೀವು ಮುಖ ಸೇರಿಸ್ಕೊಳ್ಳೋದಲ್ಲ. ಮಗಳು ಅಂದರೆ ಹೆಚ್ಚಿಗೆ ಆಕೆ ತೋರಿಸೋದಾಗ್ಲಿ, ಸೊಸೆ ಅಂದರೆ ನಿಕೃಷ್ಟವಾಗಿ ನೋಡೋದಾಗ್ಲಿ ದಯವಿಟ್ಟು ಮಾಡಬೇಡಿ. ಇಬ್ಬರನ್ನೂ ಒಂದೇ ಥರ ನೋಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಾನು ಹಾಗೆ ನೋಡ್ಕೊತಾ ಇರೋದು. ತುಂಬಾ ಸಂತೋಷ. ಹಾಗೆ ತಮ್ಮ ಒಂದು ಅನುಭವ 25ನೇ ಸಂಚಿಕೆ ಬಹಳ ನಿರೀಕ್ಷೆ ಇತ್ತು ನಮಗೆ, ಚೆನ್ನಾಗಿ ನೋಡಿ ಬರಬೇಕು ಅಂತ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ನೋ ತೃಪ್ತಿ ಅಂತ ನನಗಿದೆ. ಆ್ಯಂಡ್ ಅಫ್ಕೋರ್ಸ್ ನೀವು ಇದ್ದಿದ್ದು ಬಹಳ ಖುಷಿ ಕೊಡ್ತು. ನಿಮ್ಮ ಅನಿಸಿಕೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಜೊತೆಗೆ ಕಾರ್ಯಕ್ರಮದ ಉದ್ದೇಶ ಹೇಗನ್ಸುತ್ತೆ? ನಿಮ್ಮ ಕಾರ್ಯಕ್ರಮ ಬರೀ 25 ಎಪಿಸೋಡ್ ಅಲ್ಲ, ಸತತವಾಗಿ ನಡೀತಾನೇ ಇರಲಿ, ನಿರಂತರವಾಗಿ ನಡೀತಾ ಇರಲಿ. ನಾವು ಸಪ್ರೇಟ್ ನೀವು ಸಪ್ರೇಟ್ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಆಗಲ್ಲಪ್ಪ, ನಾವು ನಮ್ಮ ಗಂಡ ಮಕ್ಕಳು ಇದ್ರೆ ಸಾಕು, ಇವರೆಲ್ಲ ಯಾರು ಬೇಡ, ಈ ಥರ ಎಲ್ಲ ಇದನ್ನ ನಿಮ್ಮ ಕಾರ್ಯಕ್ರಮದ ಮೂಲಕ ಇದೆಲ್ಲ ಸ್ಟಾಪ್ ಆಗಲಿ ಅಂತ ಕೇಳ್ಕೊತೀನಿ. ಆಮೇಲೆ ತುಂಬ ಒಳ್ಳೆ ಹೆಸರನ್ನ ನಮ್ಮ ಅತ್ತೆ ನನಗೆ ಇಟ್ಟಿದ್ದಾರೆ ಅಂತ ನಿಮ್ಮ ಕಾರ್ಯಕ್ರಮದ ಮೂಲಕನೇ ನನಗೆ ಗೊತ್ತಾಗಿದೆ. ದೀಪಾವಳಿ ತುಂಬಾ ಧನ್ಯವಾದಗಳು ನಮ್ಮಿಬ್ಬರಿಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಒಂದು ಮಾತು ಇನ್ನಷ್ಟು ನನಗೆ ಶಕ್ತಿ ಕೊಟ್ಟಿದೆ ಆ್ಯಂಡ್ ಬಲ ಜಾಸ್ತಿ ಮಾಡಿದೆ ಅಂತ ಹೇಳ್ಬೋದು. ಈ ನಿಟ್ಟಲ್ಲಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಾ, ಜೊತೆಗೆ ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ. ನಿಮ್ಮಿಬ್ಬರ ಇನ್ನೂ ಸಂಬಂಧ ಏನಿದೆ ಅದು ಇನ್ನಷ್ಟು ಗಟ್ಟಿ ಆಗಲಿ ಆ್ಯಂಡ್ ಬೇರೆಯವ್ರಿಗೆ ಅದು ಮಾದರಿ ಆಗಲಿ ಅಂತ ಕೇಳ್ಕೊತೀನಿ. ಈ ನಿಟ್ಟಲ್ಲಿ ವೀಕ್ಷಕರೇ, ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ನಮ್ಮ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ ಸಮಯ, ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ. ಸೊ ಮೊದಲನೇದಾಗಿ ನಮ್ಮ ಪ್ರೀತಿಯ ಗಿರ್ಜಾ ಲೋಕೇಶ್ ಅವರಿಗೆ ಧನ್ಯವಾದಗಳು ಮೇಡಮ್. ಧನ್ಯವಾದ. ಎಸ್, ಹಾಗೇನೆ ಅವರ ಸೊಸೆ ಶ್ರೀಮತಿ ಗ್ರೀಷ್ಮಾ ಸೃಜನ್ ಲೋಕೇಶ್ ಅವರು. ಮೇಡಮ್, ಧನ್ಯವಾದಗಳು ತಮಗೆ. ಧನ್ಯವಾದಗಳು. ಸೊ ವೀಕ್ಷಕರೇ, ಅತ್ತೆ ಸೊಸೆ ಸಂಬಂಧ ಅನ್ನುವಂಥದ್ದು ಇದೆಯಲ್ವಾ, ಇಡೀ ಕುಟುಂಬ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತಂದ್ರೆ ಅತ್ತೆ ಸೊಸೆ ಚೆನ್ನಾಗಿರ್ಬಿಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಲ್ವಾ? ಸೊ ಹಾಗಾಗಿ ಹಿಂಗೆ ಅನ್ಕೊಳ್ಳಿ, ನೀವು ಸೌತೆಕಾಯಿ ಪಚ್ಚಡಿ ಮಾಡ್ತಾ ಇರ್ತೀರಾ, ಎಲ್ಲ ಸೌತೆಕಾಯಿ ಹಾಗೆ ಹೆಚ್ಚಿಬಿಡ್ತೀರಾ?
ಸ್ವಲ್ಪ ಟೇಸ್ಟ್ ನೋಡ್ತೀರಾ ವಿಷ ಇದೆಯಾ ಇಲ್ವಾ ಅಂತ. ವಿಷ ಇದೆ ಏನು ಮಾಡ್ತೀವಿ, ಸೈಡಿಗೆ ಹಾಕ್ತೀವಿ, ಬೇರೆ ಸೌತೆಕಾಯಿ ತಗೋತೀವಿ. ವಿಷ ಬಂತು ಅಂತ ಜೀವನ ಪೂರ್ತಿ ಸೌತೆಕಾಯಿನ ತಿನ್ನೋದು ಬಿಡ್ತೀವಾ? ಇಲ್ಲ ಅಲ್ವಾ? ಅತ್ತೆ ಸೊಸೆ ಮಧ್ಯೆ ಇರುವಂಥ ಸಂಬಂಧದಲ್ಲಿ ಒಂದಷ್ಟು ಮನಸ್ತಾಪಗಳು ಆಗಾಗ ಬರೋದು ಸಹಜ. ಆ ಕ್ಷಣಕ್ಕನ್ನ ಮರೆತು ಮುಂದೆ ಸಾಗಬೇಕೇ ವಿನಃ ಸಂಬಂಧನೇ ಬೇಡ ಅಂತ ಇರೋಕ್ಕಾಗತ್ತಾ? ಇಲ್ಲ. ಸೊ ಬದುಕನ್ನ ಸಾಗಿಸೋಣ, ಜೀವನ ಚಂದವಾಗಿಸೋಣ, ಅದೇ ಉದ್ದೇಶ. ಬಹುಶಃ ನೀವು ಯೋಚನೆ ಮಾಡ್ತಿರ್ಬೋದು, ಕಾರ್ಯಕ್ರಮದಲ್ಲಿ ನಾವು ಕುತ್ಕೋಬೇಕು, ನಾವು ಭಾಗವಹಿಸಬೇಕು ಅನ್ನೋದು ನೀವು ಯೋಚನೆ ಮಾಡ್ತಾ ಇದ್ರೆ ಅಗತ್ಯವಾಗಿ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಅದರ ವಿವರಗಳನ್ನು ನಮಗೆ ನೀಟಾಗಿ ಕಳಿಸ್ಕೊಡುವಂತಹ ಒಂದಷ್ಟು ಕೆಲಸಗಳನ್ನು ನೀವು ಮಾಡಬೇಕಾಗುತ್ತೆ. ಅದನ್ನು ನೀವು ಪತ್ರದ ಮೂಲಕನೂ ಕಳಿಸಬಹುದು ಅಥವಾ ಇಮೇಲ್ ಮೂಲಕನೂ ಕಳಿಸಬಹುದು. ವಿವರಗಳೇನಪ್ಪ ಅಂತಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹೆಸರು, ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಅತ್ತೆಯವರ ಹೆಸರು, ಜೊತೆಗೆ ನಿಮ್ಮ ವಯಸ್ಸು, ಹಾಗೆಯೇ ನಿಮ್ಮ ದೂರವಾಣಿ ಸಂಖ್ಯೆ, ಸಂಪೂರ್ಣವಾದಂಥ ವಿಳಾಸ, ಹಾಗೆಯೇ ನಿಮ್ಮ ಹವ್ಯಾಸಗಳೇನೇನಿದೆ ಸಂಕ್ಷಿಪ್ತವಾಗಿ ಬರೀರಿ. ಇದರ ಜೊತೆಗೆ ಇಬ್ಬರು ಒಟ್ಟಿಗೆ ಇರುವಂಥ ಒಂದು ಇತ್ತೀಚಿನ ಭಾವಚಿತ್ರ. ಸೊ ಇದಿಷ್ಟು ವಿವರಗಳನ್ನು ನೀವು ನಮಗೆ ಪೋಸ್ಟ್ ಮೂಲಕ ತಲುಪಿಸಬಹುದು. ಪೋಸ್ಟ್ ಮೂಲಕ ತಲುಪಿಸ್ತೀರಿ ಅಂತ ಆದರೆ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದರೆ ಇಮೇಲ್ ID ಈ ರೀತಿಯಾಗಿದೆ, dd.smartsosayindiru@gmail.com. ವೀಕ್ಷಕರೇ, 25ನೇ ಮಹಾಸಂಚಿಕೆ ಭರ್ಜರಿಯಾಗಿ ಯಶಸ್ವಿಯಾಗಿದೆ. ಸೊ ಎಷ್ಟು ಮಾತಾಡೋದು ಕಡಿಮೆ ಅಲ್ವಾ? ಅಷ್ಟಿರುತ್ತೆ ಜೀವನ. ಬಟ್ ಸುಂದರ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಸುಂದರ ಮಾಡ್ಕೊಳ್ಳೋಣ, ಜೀವನ ಬಹಳ ಚೆನ್ನಾಗಿರುತ್ತೆ. ಸೊ ಮತ್ತೊಂದು ಇದೇ ಭರವಸೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ಇಲ್ಲಿವರೆಗೂ ನೀಡಿದಂತಹ ಬೆಂಬಲ, ಸಹಕಾರ, ಪ್ರೋತ್ಸಾಹವನ್ನು ದಯಮಾಡಿ ಮುಂದಿನ ದಿನಗಳಲ್ಲಿ ನೀಡಿ ಅಂತ ಕೇಳ್ಕೊತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸ್ಮಾರ್ಟ್ ಸೊಸೆಯಂದಿರು, ಮತ್ತೊಂದು ಸಂಚಿಕೆ, ಮತ್ತಷ್ಟು ವಿಷಯಗಳು. ನಮಸ್ಕಾರ.